ಹಾಯ್ ಫ್ರೆಂಡ್ಸ್, ಇದು 2024 ಅಕ್ಟೋಬರ್ 6 ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ವತಿಯಿಂದ IAS KS ಪರೀಕ್ಷೆಗೆ ಅಂತ ಹೇಳಿ ನಡೆಸಿರುವಂಥ ಪ್ರಶ್ನೆ ಪತ್ರಿಕೆ. ಓಕೆ, ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನಗಾ ಫೋರಮ್. ಫ್ರೆಂಡ್ಸ್, ನಾನು ಈ ಪ್ರಶ್ನೆ ಪತ್ರಿಕೆ ಮತ್ತು ಡಿಟೇಲ್ಡ್ ಅನಲೈಸಿಸ್ ಮಾಡಿರುವಂಥ PDF ಏನಿದೆ ಅಲ್ಲ, ನಾನು ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ನೀಡಿರುವಂಥ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ಅಲ್ಲಿ ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ, ಸೊ ಫ್ರೆಂಡ್ಸ್, ಲೆಟ್ಸ್ ಸ್ಟಾರ್ಟ್ ವಿತ್ ದ ಫಸ್ಟ್ ಕ್ವಶನ್. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಂತ ಕೊಟ್ಟು ಸ್ಟೇಟ್ ಆಫ್ ಬಾಸ್ಫರಸ್ ಕನೆಕ್ಟ್ಸ್ ಬ್ಲ್ಯಾಕ್ ಸಿ ವಿತ್ ಸಿ ಆಫ್ ಮರ್ಮರ ಅಂತ ಕೇಳ್ತಿದ್ದಾರೆ. ಸೊ ಫ್ರೆಂಡ್ಸ್, ಜಿಯೋಗ್ರಫಿ ಕ್ವಶನ್ನು, ಸೊ ಮ್ಯಾಪಿಂಗ್ ಕ್ವಶನ್ನು. ಸ್ಟೇಟ್ ಆಫ್ ಡಾರ್ಡನೆಲಿಸ್ ಬಂದ್ಬಿಟ್ಟು ಇಟ್ ಕನೆಕ್ಟ್ಸ್ ಸಿ ಆಫ್ ಮರ್ಮರ ವಿತ್ ಈಜಿಯನ್ ಸಿ ಅಂತ ಹೇಳ್ತಿದ್ದಾನೆ. ಹೌದು. ನೆಕ್ಸ್ಟು ಸ್ಟೇಟ್ ಆಫ್ ಗಿಬ್ರಾಲ್ಟರ್ ಕನೆಕ್ಟ್ಸ್ ಮೆಟೀರಿಯನ್ ಸಿ ವಿತ್ ಈಜಿಯನ್ ಸಿ ಅಂತ ಹೇಳಿ. ಫ್ರೆಂಡ್ಸ್, ಇದು ತಪ್ಪು, ಈಜಿಯನ್ ಸಿ ಅಲ್ಲ. ನೆಕ್ಸ್ಟು ಸ್ಟೇಟ್ ಆಫ್ ಮಲಕ್ಕಾ ಕನೆಕ್ಟ್ಸ್ ಅಂಡಮಾನ್ ಸಿ ವಿತ್ ಈಸ್ಟ್ ಚೈನಾ ಸಿ ಅಂತ ಹೇಳ್ತಿದ್ದಾನೆ. ಫ್ರೆಂಡ್ಸ್, ಇದು ಈಸ್ಟ್ ಚೈನಾ ಸಿ ಅಲ್ಲ, ಇದು ಬಂದ್ಬಿಟ್ಟು ಸೌತ್ ಚೈನಾ ಸಿ. ಓಕೆ, ಸೊ ಸ್ಟೇಟ್ ಆಫ್ ಮಲಕ್ಕಾ ಬಗ್ಗೆ ಕೇಳೇ ಇರ್ತೀರ, ಕರೆಂಟ್ ಅಫೇರಲ್ಲಿ ಮತ್ತೆ ಮತ್ತೆ ಬರ್ತಿರುತ್ತೆ. ಸೊ ಫ್ರೆಂಡ್ಸ್, ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ, ಓನ್ಲಿ ಟೂ ಸ್ಟೇಟ್ಮೆಂಟ್ಸ್. ಓನ್ಲಿ ಟೂ ಸ್ಟೇಟ್ಮೆಂಟ್ಸ್ ಏನಕ್ಕೆ ಒಂದ್ಸರಿ ನೋಡ್ಕೊಂಬರೋಣ ಮ್ಯಾಪಿಂಗು. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ನೀವು, ಇದು ಟರ್ಕಿ, ಈ ಕಡೆ ಬಲ್ಗೇರಿಯಾ ಮತ್ತು ಈ ಕಡೆ ಗ್ರೀಸ್ ಇದೆ. ಇಲ್ಲೇನಿದೆ ಅಲ್ಲ, ಇವೆರಡು ಸ್ಟೇಟ್ಸು, ಸ್ಟೇಟ್ ಆಫ್ ಡಾರ್ಡನೆಲಿಸ್ ಮತ್ತು ಸ್ಟೇಟ್ ಆಫ್ ಬಾಸ್ಫರಸ್ ಅಂತ ಹೇಳಿ. ಸೊ ಬಾಸ್ಫರಸ್ ಏನು ಕನೆಕ್ಟ್ ಮಾಡುತ್ತೆ, ಸಿ ಆಫ್ ಮರ್ಮರ ಜೊತೆಗೆ ಬ್ಲ್ಯಾಕ್ ಸಿ ಕನೆಕ್ಟ್ ಮಾಡುತ್ತೆ. ಓಕೆ, ಇಟ್ಸ್ ಎ ನ್ಯಾರೋಯೆಸ್ಟ್ ಸ್ಟೇಟ್ ಇನ್ ದ ವರ್ಲ್ಡ್ ಅಂತ ಹೇಳ್ತಾರೆ. ಅದು ಬಿಟ್ಟರೆ ನೆಕ್ಸ್ಟು ಡಾರ್ಡನೆಲಿಸ್ ಸ್ಟೇಟ್ ಏನಿದೆಯಲ್ಲ, ಇದು ಸಿ ಆಫ್ ಮರ್ಮರ ಜೊತೆಗೆ ಈಜಿಯನ್ ಸಿ ಕನೆಕ್ಟ್ ಮಾಡುತ್ತೆ. ಓಕೆ, ಸೊ ಫ್ರೆಂಡ್ಸ್, ಇಲ್ಲಿ ಏನಿದೆಯಲ್ಲ, ಬಾಸ್ಫರಸ್ ಸ್ಟೇಟ್ ಬಂದ್ಬಿಟ್ಟು ಇಟ್ಸ್ ಎ ನ್ಯಾಚುರಲ್ ವಾಟರ್ ವೇ ದಟ್ ಇಸ್ ಅ ಪಾರ್ಟ್ ಆಫ್ ಕಾಂಟಿನೆಂಟಲ್ ಬೌಂಡ್ರಿ ಬಿಟ್ವೀನ್ ಯುರೋಪ್ ಆ್ಯಂಡ್ ಏಷ್ಯಾ ಅಂತ ಹೇಳಿ. ಇದಕ್ಕೆ ಸ್ಟೇಟ್ ಆಫ್ ಇಸ್ತಾನ್ಬುಲ್ ಅಂತಲೂ ಕರೀತಾರೆ. ಓಕೆ, ಹಾಗೆ ಇಟ್ಸ್ ಎ ವರ್ಲ್ಡ್ಸ್ ನ್ಯಾರೋ ಸ್ಟೇಟ್ ಯೂಸ್ ಫಾರ್ ಎ ಇಂಟರ್ನ್ಯಾಷನಲ್ ನ್ಯಾವಿಗೇಷನ್ ಅಂತ ಹೇಳಿ. ಅದು ಬಿಟ್ಟರೆ ಡಾರ್ಡನೆಲಿಸ್ ಸ್ಟೇಟ್ ಏನು ಮಾಡುತ್ತೆ, ಆಗಲೇ ನೋಡಿದ್ವಿ, ಇಟ್ ಕನೆಕ್ಟ್ಸ್ ಈಜಿಯನ್ ಸಿ ಟು ದ ಸಿ ಆಫ್ ಮರ್ಮರ ಅಂತ ಹೇಳಿ. ಇಲ್ಲಿ ನೋಡಿದ್ವಲ್ಲ, ಇದು. ನೆಕ್ಸ್ಟ್ ಫ್ರೆಂಡ್ಸ್, ಇಲ್ಲಿ ಏನಾಗುತ್ತೆ, ಸ್ಟೇಟ್ ಆಫ್ ಗಿಬ್ರಾಲ್ಟರ್ ಏನು ಕನೆಕ್ಟ್ ಮಾಡುತ್ತೆ, ಅಟ್ಲಾಂಟಿಕ್ ಸಿ ಜೊತೆಗೆ ಮೆಟೀರಿಯನ್ ಸಿನ ಕನೆಕ್ಟ್ ಮಾಡುತ್ತೆ. ಆ್ಯಕ್ಚುಲಿ ಸ್ಟೇಟ್ ಆಫ್ ಗಿಬ್ರಾಲ್ಟರ್ ಏನು ಸಪ್ರೇಟ್ ಮಾಡುತ್ತೆ ಅಂತ ಕೇಳಿದಾಗ ಇಟ್ ಸಪ್ರೇಟ್ಸ್ ಯುರೋಪ್ ಆ್ಯಂಡ್ ಆಫ್ರಿಕಾ ಅಂತ. ಓಕೆ, ನೆಕ್ಸ್ಟು ಸ್ಟೇಟ್ ಆಫ್ ಮಲಕ್ಕಾ ಇಟ್ ಕನೆಕ್ಟ್ಸ್ ಅಂಡಮಾನ್ ಸಿ, ಅಂದರೆ ಇಂಡಿಯನ್ ಓಷನ್ ಇರೋದು. ಇಟ್ ಕನೆಕ್ಟ್ಸ್ ಟು ಸೌತ್ ಚೈನಾ ಸಿ, ಅಂದರೆ ಪೆಸಿಫಿಕ್ ಓಷನಿಗೆ ಕನೆಕ್ಟ್ ಮಾಡುತ್ತೆ. ಓಕೆ, ಸೊ ಫ್ರೆಂಡ್ಸ್, ಹಾಗಾಗಿ ಮೊದಲನೇ ಪ್ರಶ್ನೆಯ ಉತ್ತರ ಬಂದ್ಬಿಟ್ಟು ಓನ್ಲಿ ಟೂ ಸ್ಟೇಟ್ಮೆಂಟ್ಸು. ಓಕೆ, ಒನ್ ಸ್ಟೇಟ್ಮೆಂಟ್ಸು, ಟೂ ಸ್ಟೇಟ್ಮೆಂಟ್ಸು, ಈ ಥರ UPSCದಲ್ಲಿ ಕೇಳ್ತಿದ್ದ, ಇವಾಗ ಎಲ್ಲ ಎಕ್ಸಾಮ್ಸಿಗೂ ಅಡಾಪ್ಟ್ ಮಾಡ್ಕೊತಿದ್ದಾರೆ. ಸೊ ಕ್ವಶನ್ ಪ್ಯಾಟರ್ನು ಮತ್ತು ಕ್ವಶನ್ ಡಿಫಿಕಲ್ಟಿ ಜಾಸ್ತಿ ಆಗ್ತಾ ಇದೆ. ಸೊ ಮ್ಯಾಪಿಂಗ್ ಇಂಪಾರ್ಟೆಂಟ್ ಸೆಷನ್ನು. ನೆಕ್ಸ್ಟ್ ಕ್ವಶನು, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಮಿನಿಸ್ಟ್ರಲ್ ಕಾನ್ಫರೆನ್ಸ್ ಅಂತ ಹೇಳಿ. ಸೊ ಇದು ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಬರುತ್ತೆ. ಸೊ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಮಿನಿಸ್ಟ್ರಲ್ ಕಾನ್ಫರೆನ್ಸ್ ಆಫ್ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಕರೆಕ್ಟ್ ಅಂತ ಹೇಳ್ತಿದ್ದಾರೆ. ಸೊ ಫ್ರೆಂಡ್ಸ್, ಇಲ್ಲಿ ಮಿನಿಸ್ಟ್ರಲ್ ಕಾನ್ಫರೆನ್ಸ್ ಇಸ್ ದ ಟಾಪ್ ಮೋಸ್ಟ್ ಡಿಸಿಷನ್ ಮೇಕಿಂಗ್ ಬಾಡಿ ಆಫ್ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅಂತ ಹೇಳ್ತಿದ್ದಾನೆ. ನೆಕ್ಸ್ಟು ಇಟ್ಸ್ ಮೀಟಿಂಗ್ ಈಸ್ ಹೆಲ್ಡ್ ಎವ್ರಿ 4 years. ನೆಕ್ಸ್ಟು ದ ಲೇಟೆಸ್ಟ್ ಮಿನಿಸ್ಟ್ರಲ್ ಕಾನ್ಫರೆನ್ಸ್, ದಟ್ ಈಸ್ 13th ಮಿನಿಸ್ಟ್ರಲ್ ಕಾನ್ಫರೆನ್ಸ್ ಈಸ್ ಹೆಲ್ಡ್ ಇನ್ ಅಬು ಧಾಬಿ, UAE. ಸೊ ಸೆಲೆಕ್ಟ್ ದ ಕರೆಕ್ಟ್ ಆನ್ಸರ್. 3 ಓನ್ಲಿ, 1 and 3 ಓನ್ಲಿ, 1 and 2 ಓನ್ಲಿ, 1, 2, 3. ಓಕೆ ಫ್ರೆಂಡ್ಸ್, ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಬಿ, 1 and 3 ಅಂತ ಹೇಳಿ. ಸೊ ಏನಕ್ಕೆ ಅಂತ ನೋಡ್ಕೊಂಬರೋಣ. ಓಕೆ, ಮಿನಿಸ್ಟ್ರಲ್ ಕಾನ್ಫರೆನ್ಸ್ ಅಂತಂದರೆ ಇಟ್ಸ್ ಅ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ಸ್ ಹೈಯೆಸ್ಟ್ ಡಿಸಿಷನ್ ಮೇಕಿಂಗ್ ಬಾಡಿ. ಸೊ ಇದು ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನದ್ದು ಹೈಯೆಸ್ಟ್ ಡಿಸಿಷನ್ ಮೇಕಿಂಗ್ ಬಾಡಿಯಾಗಿ ವರ್ಕ್ ಮಾಡುತ್ತೆ. ನೆಕ್ಸ್ಟು ಇಟ್ ಗ್ಯಾದರ್ಸ್ ಅ ಟ್ರೇಡ್ ಮಿನಿಸ್ಟರ್ಸ್ ಆ್ಯಂಡ್ ಅ ಟಾಪ್ ಆಫಿಷಿಯಲ್ಸ್ ಫ್ರಮ್ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಮೆಂಬರ್ಸು. ಸೊ WTO ಮೆಂಬರ್ಸ್ ಯಾರ್ಯಾರು ಇದ್ದಾರಲ್ಲ, ಆ ಟಾಪ್ ಅಫಿಷಿಯಲ್ಸ್ ಏನೇನು ಇರ್ತಾರಲ್ಲ, ಅವ್ರದ್ದು ಗ್ಯಾದರಿಂಗ್ ಏನು ಮಾಡುತ್ತೆ, ಕಂಡಕ್ಟ್ ಮಾಡುತ್ತೆ. ಇದು ಮಿನಿಸ್ಟ್ರಲ್ ಕಾನ್ಫರೆನ್ಸು. ನೆಕ್ಸ್ಟ್ ಬಂದ್ಬಿಟ್ಟು ಇಟ್ ಮೀಟ್ಸ್ ಅಟ್ಲೀಸ್ಟ್ ಒನ್ಸ್ ಇನ್ ಎವ್ರಿ 2 years, 2 ವರ್ಷಕ್ಕೊಮ್ಮೆ ಮೀಟ್ ಆಗ್ತಾರೆ. ಓಕೆ, ಇಲ್ಲಿ ಆಪ್ಷನಲ್ಲಿ ಏನು ಕೊಟ್ಟಿದ್ದ ಅವನು, 4 ವರ್ಷಕ್ಕೊಮ್ಮೆ ಅಂತ ಹೇಳಿ. ಸೊ 4 ವರ್ಷಕ್ಕೊಮ್ಮೆ ಅಲ್ಲ, 2 ವರ್ಷಕ್ಕೊಮ್ಮೆ. ಓಕೆ, ನೆಕ್ಸ್ಟು
ಇಟ್ ಮೇಕ್ ಡಿಸಿಷನ್ಸ್ ಆನ್ ಆಲ್ ಮ್ಯಾಟರ್ಸ್ ರಿಲೇಟೆಡ್ ಟು WTO's ಮಲ್ಟಿಲ್ಯಾಟರಲ್ ಅಗ್ರಿಮೆಂಟ್ಸ್. ಓಕೆ ಫ್ರೆಂಡ್ಸ್, ಇಲ್ಲಿ ಅಬ್ಜೆಕ್ಟಿವ್ಸ್ ಏನು ಬರುತ್ತೆ ಮಿನಿಸ್ಟ್ರಲ್ ಕಾನ್ಫರೆನ್ಸ್ದು, ಇದರ ಅಬ್ಜೆಕ್ಟಿವ್ ಬಂದ್ಬಿಟ್ಟು ಇಟ್ ಸೆಟ್ ಅಜೆಂಡಾ ಫಾರ್ ದಿ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ಸ್ ಆಕ್ಟಿವಿಟೀಸ್ ಆ್ಯಂಡ್ ನೆಗೋಷಿಯೇಷನ್ಸ್. ಓಕೆ ನೆಕ್ಸ್ಟ್ ಬಂದ್ಬಿಟ್ಟು ಇಟ್ ನೆಗೋಷಿಯೇಟ್ ಅಬೌಟ್ ಟ್ರೇಡ್ ರಿಲೇಟೆಡ್ ಟಾಪಿಕ್ಸು. ಟ್ರೇಡ್ ರಿಲೇಟೆಡ್ ಏನಾದರೂ ಇಶ್ಯೂ ಇದ್ದರೆ, ಟಾಪಿಕ್ಸ್ ಇದ್ದರೆ ಅದನ್ನು ರಿಸಾಲ್ವ್ ಮಾಡೋದು ಇದು ಮಿನಿಸ್ಟ್ರಲ್ ಕಾನ್ಫರೆನ್ಸ್ ವರ್ಕ್. ಓಕೆ ಸಬ್ಸಿಡಿ ರಿಲೇಟೆಡ್ ಆಗಿರ್ಬೋದು ಅಥವಾ ಡಿಸ್ಪ್ಯೂಟ್ ರೆಸೊಲ್ಯೂಷನ್ ಮೆಕ್ಯಾನಿಸಮ್ ಬಗ್ಗೆ ಆಗಿರ್ಬೋದು. ಇಟ್ ಫಾರ್ಮುಲೇಟ್ಸ್ ಎ ಪಾಲಿಸೀಸ್ ಟು ಇಂಪ್ರೂವ್ ಗ್ಲೋಬಲ್ ಟ್ರೇಡ್ ಆ್ಯಂಡ್ ಎಕನಾಮಿಕ್ ಕೋಆಪರೇಷನ್. ಸೊ WTO ಮೆಂಬರ್ಸ್ ನಡುವೆ ಏನು ಮಾಡುತ್ತೆ, ಎಕನಾಮಿಕ್ ಕೋಆಪರೇಷನನ್ನು ಜಾಸ್ತಿ ಮಾಡುತ್ತೆ. ಓಕೆ ಆ್ಯಂಡ್ ಇಟ್ ಫೆಸಿಲಿಟೇಟ್ ಅಗ್ರಿಮೆಂಟ್ ಆನ್ ಎ ಟ್ರೇಡ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಮಾಂಗ್ ಮೆಂಬರ್ ಕಂಟ್ರೀಸ್. ನೆಕ್ಸ್ಟು ಇಟ್ ಪ್ಲ್ಯಾನ್ ಟು ಅಡ್ರೆಸ್ ಚಾಲೆಂಜಸ್ ಐಡೆಂಟಿಫೈಡ್ ಡ್ಯೂರಿಂಗ್ ದಿ ಕಾನ್ಫರೆನ್ಸ್. ಓಕೆ ಸೊ ಕರೆಂಟ್ ಅಫೇರಲ್ಲಿತ್ತು ರೀಸೆಂಟಾಗಿ ಎಲ್ಲಿ ನಡೆದಿದೆ ಅಂದರೆ ಅಬುಧಾಬಿ UAE 13th ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಮಿನಿಸ್ಟ್ರಲ್ ಕಾನ್ಫರೆನ್ಸ್ ನಡೆದಿದ್ದು. ಸೊ February 26, 2024 ಅಂತ ಆಗಿದ್ದು. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಕ್ವಶನ್ನು, ಇಲ್ಲಿ ಸರಿಯಾದ ಉತ್ತರ ಬಿ. ಓಕೆ 1 and 3. ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಟ್ರೆಜರಿ ಬಿಲ್ಸ್. T ಬಿಲ್ಸ್ ಅಂತ ಕೇಳ್ತಿದ್ದಾನೆ. ಎಕನಾಮಿಕ್ ಕ್ವಶನ್ನು, ಬೇಸಿಕ್ ಕ್ವಶನ್ ಫ್ರೆಂಡ್ಸ್. ಇಲ್ಲಿ ಇನ್ಕರೆಕ್ಟ್ ಯಾವುದಂತ ಕೇಳ್ತಿದ್ದಾನೆ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಇನ್ಕರೆಕ್ಟ್, ಕರೆಕ್ಟು. ಸೊ ಸ್ಟೇಟ್ಮೆಂಟ್ಸ್ ಬಂದ್ಬಿಟ್ಟು ಟ್ರೆಜರಿ ಬಿಲ್ಸ್ ಆರ್ ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ಸು. ನೆಕ್ಸ್ಟು ದೇ ಆರ್ ಲಾಂಗ್ ಟರ್ಮ್ ಡೆಟ್ ಇನ್ಸ್ಟ್ರೂಮೆಂಟ್ಸ್ ಇಶ್ಯೂಡ್ ಬೈ ದಿ ಗೌರ್ಮೆಂಟ್ ಆಫ್ ಇಂಡಿಯಾ. ದೇ ಆರ್ ಜೀರೋ ಕೂಪನ್ ಸೆಕ್ಯೂರಿಟೀಸ್ ಆ್ಯಂಡ್ ಪೇ ನೋ ಇಂಟ್ರೆಸ್ಟ್ ಆ್ಯಂಡ್ ದೇ ಆರ್ ಇಶ್ಯೂಡ್ ಎಟ್ ಎ ಡಿಸ್ಕೌಂಟ್ ಆ್ಯಂಡ್ ರಿಡೀಮ್ಡ್ ಎಟ್ ದ ಫೇಸ್ ವ್ಯಾಲ್ಯೂ. ಓಕೆ ಫ್ರೆಂಡ್ಸ್, ಇಲ್ಲಿ ಕನ್ನಡದಲ್ಲಿ ನೋಡಿದಾಗ ಖಜಾನೆ ಬಿಲ್ಗಳು ಹಣದ ಮಾರುಕಟ್ಟೆ ಸಾಧನಗಳಾಗಿದೆ. ಹೌದು, ಖಜಾನೆ ಬಿಲ್ಗಳು ಹಣದ ಮಾರುಕಟ್ಟೆಯ ಸಾಧನಗಳು. ಓಕೆ ನೆಕ್ಸ್ಟು ಅವು ಶೂನ್ಯ ಕೂಪನ್ ಭದ್ರತೆಗಳಾಗಿದೆ ಮತ್ತು ಯಾವುದೇ ಬಡ್ಡಿಯನ್ನು ಪಾವತಿಸುವುದಿಲ್ಲ. ಹೌದು. ನೆಕ್ಸ್ಟ್ ಏನು, ಅವುಗಳನ್ನು ರಿಯಾಯಿತಿಯಲ್ಲಿ ನೀಡಲಾಗುತ್ತದೆ ಮತ್ತು ಮುಕ್ತಾಯದ ಸಮಯದಲ್ಲಿ ಅದರ ಮುಖಬೆಲೆಯಲ್ಲಿ ಮತ್ತೆ ಪಡೆದುಕೊಳ್ಳಲಾಗುತ್ತದೆ. ಓಕೆ ಹೌದು. ಅದು ಬಿಟ್ಟರೆ ಇಲ್ಲಿ ಅವು ಭಾರತ ಸರ್ಕಾರದಿಂದ ನೀಡಲಾದ ದೀರ್ಘಾವಧಿಯ ಸಾಲ ಸಾಧನಗಳಾಗಿದೆ. ಸೊ ಫ್ರೆಂಡ್ಸ್, ಅದು ದೀರ್ಘಾವಧಿಯ ಸಾಲ ಸಾಧನಗಳಲ್ಲ, ಶಾರ್ಟ್ ಟರ್ಮ್ ಅಂದರೆ ಅಲ್ಪಾವಧಿಯ ಸಾಲ ಸಾಧನಗಳಾಗಿದೆ. ಓಕೆ ಅದು ದೀರ್ಘಾವಧಿ ಅಲ್ಪಾವಧಿ ಏನಕ್ಕಂತ ಹೇಳ್ತೀನಿ. ಓಕೆ ಇಲ್ಲಿ ನೋಡೋಣ ಫ್ರೆಂಡ್ಸ್. ಇಲ್ಲಿ ಫಸ್ಟ್ ಬಂದ್ಬಿಟ್ಟು ಟ್ರೆಜರಿ ಬಿಲ್ಸು ದೇ ಆರ್ ಶಾರ್ಟ್ ಟರ್ಮ್ ಡೆಟ್ ಇನ್ಸ್ಟ್ರೂಮೆಂಟ್ಸು. ಅಂದರೆ ಲಾಂಗ್ ಟರ್ಮ್ ಶಾರ್ಟ್ ಟರ್ಮ್ ಅಂದರೆ ಏನು ಡಿಫ್ರೆನ್ಸ್ ಫ್ರೆಂಡ್ಸ್? ಶಾರ್ಟ್ ಟರ್ಮ್ ಅಂದರೆ ಲೆಸ್ ದೆನ್ 1 year ಇದ್ದರೆ ಅದು ಶಾರ್ಟ್ ಟರ್ಮ್ ಡೆಟ್ ಇನ್ಸ್ಟ್ರೂಮೆಂಟ್ಸು. ಅದೇನಾದರೂ 1 year ಜಾಸ್ತಿ ಕೊಟ್ಟರೆ ಅದು ಲಾಂಗ್ ಟರ್ಮ್ ಡೆಟ್ ಇನ್ಸ್ಟ್ರೂಮೆಂಟ್ಸ್. ಓಕೆ ಇಟ್ ಈಸ್ ಇಶ್ಯೂಡ್ ಬೈ ದಿ ಗೌರ್ಮೆಂಟ್ ಟು ರೈಸ್ ಎ ಕ್ಯಾಪಿಟಲ್ ರೈಸ್ ಮಾಡ್ಲಿಕ್ಕಂತೆ ಗೌರ್ಮೆಂಟ್ ಇಶ್ಯೂ ಮಾಡುತ್ತೆ. ಬಟ್ ರಿಯಲ್ ಆಗಿ ಇದನ್ನು ಇಶ್ಯೂ ಮಾಡೋರು ಯಾರು? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ದೇ ವಿಲ್ ಇಶ್ಯೂ ಟ್ರೆಜರಿ ಬಿಲ್ಸ್ ಆನ್ ಬಿಹಾಫ್ ಆಫ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾ. ಓಕೆ ಆ್ಯಂಡ್ ಟ್ರೆಜರಿ ಬಿಲ್ಸ್ ಆರ್ ಅವೈಲೇಬಲ್ ಇನ್ 3 formats. ಅವಾಗಲೇ ಹೇಳಿದ್ನಲ್ಲ, ಶಾರ್ಟ್ ಟರ್ಮ್ ಅಂತಂದರೆ ಮ್ಯಾಕ್ಸ್ ಅಂದರೆ 364 daysವರೆಗೂ ಕೊಡ್ತಾರೆ. ಓಕೆ 91 days, 182 days ಮತ್ತು 364 days. ಓಕೆ ಟ್ರೆಜರಿ ಬಿಲ್ ಕ್ಯಾನ್ ಬಿ ಪರ್ಚೇಸ್ ಥ್ರೂ ಪ್ರೈಮರಿ ಆಕ್ಷನ್ಸು, ಸೆಕೆಂಡ್ರಿ ಮಾರ್ಕೆಟ್ಸು ಅಥವಾ ಆನ್ಲೈನ್ ಪ್ಲಾಟ್ಫಾರ್ಮ್. ಇನ್ ಕೇಸ್ ನಾನೇನಾದರೂ ಟ್ರೆಜರಿ ಬಿಲ್ ಪರ್ಚೇಸ್ ಮಾಡಿದರೆ ನಾನು ಬೇರೆ ಯಾರಿಗಾದರೂ ಸೆಲ್ ಮಾಡ್ಬೋದು ಸೆಕೆಂಡರಿ ಮಾರ್ಕೆಟಲ್ಲಿ. ಓಕೆ ನೆಕ್ಸ್ಟು ಆನ್ಲೈನ್ ಪ್ಲಾಟ್ಫಾರ್ಮಲ್ಲೂ ಸೆಲ್ ಮಾಡ್ಬೋದು, ಏನು ಮಾಡ್ಬೋದು, ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಓಕೆ ನೆಕ್ಸ್ಟು ಬೆನಿಫಿಟ್ಸು. ಇದ್ರ ಬೆನಿಫಿಟ್ ಏನಂತಂದರೆ ಇಟ್ಸ್ ಅ ಸೇಫ್ ಇನ್ವೆಸ್ಟ್ಮೆಂಟು. ಅಂದರೆ RBIನೇ ಇಶ್ಯೂ ಮಾಡ್ತಿದೆ ಅಂದರೆ ಒಂಥರ ಸೇಫ್ ಇನ್ವೆಸ್ಟ್ಮೆಂಟ್ ಅದು, ವಿತ್ ಅ ಪ್ರಿಡಿಕ್ಟಿಬಲ್ ರಿಟರ್ನ್ಸ್ ಆ್ಯಂಡ್ ಅ ಲಿಕ್ವಿಡಿಟಿ. ಸೊ ಪಕ್ಕಾ ರಿಟರ್ನ್ ಬರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಇಂಟ್ರೆಸ್ಟು. ಟ್ರೆಜರಿ ಬಿಲ್ಸ್ ಆರ್ ಎ ಜೀರೋ ಕೂಪನ್ ಸೆಕ್ಯೂರಿಟೀಸ್, ಮೀನಿಂಗ್ ದೇ ಡೋಂಟ್ ಪೇ ಅ ಇಂಟ್ರೆಸ್ಟು. ಫ್ರೆಂಡ್ಸ್, ನೀವು ಟ್ರೆಜರಿ ಬಿಲ್ ತೊಗೊಂಡಾಗ ಏನಾಗುತ್ತೆ, ಸಪೋಸ್ ಟ್ರೆಜರಿ ಬಿಲ್ದು ಪ್ರೈಸ್ ಬಂದ್ಬಿಟ್ಟು ಆ್ಯಕ್ಚುಲಾಗಿ 100 ಇದೆ, ಬಟ್ ಅವ್ರು ನಮಗೆ ಏನು ಮಾಡ್ತಾರೆ, ಸೆಲ್ ಮಾಡೋದು ಫಸ್ಟಿಗೆ 95 rupees ಸೆಲ್ ಮಾಡ್ತಾರೆ. ವಾಪಸ್ ನನ್ನ ಕಡೆಯಿಂದ ಪರ್ಚೇಸ್ ಮಾಡಬೇಕಾದ್ರೆ ಅವರು 100 rupees ತೊಗೋತಾರೆ. ಸೊ ಇಲ್ಲಿ ನೆಟ್ ಪ್ರಾಫಿಟ್ ಏನಾಗುತ್ತೆ, ನಂದು 5 rupees. ಓಕೆ 1 ಟ್ರೆಜರಿ ಬಿಲ್ ಮೇಲೆ. ಹಾಗೆ ಈ 5 rupees ನನಗೆ ಆಲ್ರೆಡಿ ಪ್ರಾಫಿಟ್ ಆಗುತ್ತಲ್ಲ, ಸೊ ಹಂಗಾಗ್ಬಿಟ್ಟು ನನಗೆ ಅವರು ಇಂಟ್ರೆಸ್ಟ್ ಕೊಡೋದಲ್ಲ. ಸೊ ದೇ ಡೋಂಟ್ ಪೇ ಇಂಟ್ರೆಸ್ಟ್. ಇನ್ಸ್ಟೆಡ್ ದೇ ವಿಲ್ ಇಶ್ಯೂಡ್ ಅಟ್ ಎ ಡಿಸ್ಕೌಂಟ್ ಆ್ಯಂಡ್ ರಿಡೀಮ್ಡ್ ಅಟ್ ಎ ಫೇಸ್ ವ್ಯಾಲ್ಯೂ ವೆನ್ ದೇ ಆರ್ ಮ್ಯಾಚೂರ್ಡ್. ಸೊ ಅದು ಮ್ಯಾಚುರಿಟಿಗೆ ಬಂದಾಗ ನಾನು ಅದನ್ನ 100 rupeesಗೆ ಮಾರಿದರೆ ಸೊ ನನಗೆ 5 rupees 1 ಟ್ರೆಜರಿ ಬಿಲ್ ಮೇಲೆ ಪ್ರಾಫಿಟ್ ಆಗುತ್ತೆ. ಸೊ ಇಟ್ಸ್ ಆಲ್ ಅಬೌಟ್. ಆ್ಯಂಡ್ ಮ್ಯಾಚುರಿಟಿ ಪೀರಿಯಡ್ ಈಸ್ ಮ್ಯಾಕ್ಸಿಮಮ್ 364 days. ಓಕೆ ಸೊ ಅದಕ್ಕಿಂತ ಜಾಸ್ತಿ ಇದಕ್ಕೆ ಕೊಡಲ್ಲ. ಕೊಟ್ಟರೆ ಅದು ಲಾಂಗ್ ಟರ್ಮ್ ಆಗುತ್ತೆ. ಓಕೆ ಶಾರ್ಟ್ ಟರ್ಮ್ ಆಗೋದಲ್ಲ. ಸೊ ಫ್ರೆಂಡ್ಸ್, ಹಾಗಾಗ್ಬಿಟ್ಟು ಸರಿಯಾದ ಉತ್ತರ ಬಂದ್ಬಿಟ್ಟು ಇಲ್ಲಿ ಆಪ್ಷನ್ ಬಿ. ಓಕೆ ಅವು ಭಾರತ ಸರ್ಕಾರದಿಂದ ನೀಡಲಾದ ದೀರ್ಘಾವಧಿ ಅಲ್ಲ, ಶಾರ್ಟ್ ಟರ್ಮ್. ಓಕೆ
ನೆಕ್ಸ್ಟ್ ಕ್ವಶನ್, ಇಲ್ಲಿ ಆನ್ಸರ್ 4. ವಿಚ್ ಆಫ್ ದ ಫಾಲೋಯಿಂಗ್ ಆರ್ ದ ವಾರ್ಮ್ ಓಷನ್ ಕರೆಂಟ್ಸ್? ಸೊ ಫ್ರೆಂಡ್ಸ್, ಇಲ್ಲಿ ವಾರ್ಮ್ ಓಷನ್ ಕರೆಂಟ್ಸ್ ಯಾವ್ದಂತ ಕೇಳ್ತಿದ್ದಾನೆ. ಉಷ್ಣ ಸಾಗರ ಪ್ರವಾಹಗಳು ಯಾವುವು? ಕುರುಶಿಯೋ, ಬ್ರೆಜಿಲಿಯನು, ಗಲ್ಫ್ ಸ್ಟ್ರೀಮು ಮತ್ತು ಅಗುಲಾಸ್ ಅಂತ ಹೇಳಿ. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ನೀವು, ನಿಮ್ಗೆ ಮ್ಯಾಪಿಂಗ್ ಥ್ರೂನೇ ಹೇಳ್ಕೊಂಡು ಹೋಗ್ತೀನಿ. ಸೊ ಫ್ರೆಂಡ್ಸ್, ಇಲ್ಲಿ ರೆಡ್ ಡಾಟಲ್ಲಿ ಇರೋದು ಏನಿದು ವಾರ್ಮ್ ಓಷನ್ ಕರೆಂಟ್ಸು, ಮತ್ತು ಬ್ಲೂ ಅಲ್ಲಿ ಇರೋದು ಕೋಲ್ಡ್ ಓಷನ್ ಕರೆಂಟ್ಸ್. ಓಕೆ, ಸೊ ಅವ್ನು ಯಾವ್ದಾದ್ರು ಕೇಳ್ತಿದ್ದಾನೆ, ಕುರುಶಿಯೋ ಅಂತ ಕೇಳ್ತಿದ್ದಾನೆ. ಕುರುಶಿಯೋ ಬಂದ್ಬಿಟ್ಟು ಏನಾಗುತ್ತೆ ಇಲ್ಲಿ ಫ್ರೆಂಡ್ಸ್, ಇಲ್ಲಿ ಇಕ್ವೇಟರಿಂದ ಈ ಜಪಾನ್ ರೀಜನಲ್ಲಿ ಬಂದ್ಬಿಟ್ಟು ಸೇರುತ್ತೆ. ಓಕೆ, ಇಲ್ಲಿ ಕುರುಶಿಯೋ ಮತ್ತು ಓಯೋಶಿಯೋ ಅನ್ನೋ 2 ಓಷನ್ ಕರೆಂಟ್ಸ್ ಬರುತ್ತೆ. ಇದು ಕುರುಶಿಯೋ ಅನ್ನೋದು ವಾರ್ಮ್ ಓಷನ್ ಕರೆಂಟ್, ಓಯೋಶಿಯೋ ಅನ್ನೋದು ಕೋಲ್ಡ್ ಓಷನ್ ಕರೆಂಟ್ಸು. ಇವೆರಡು ಬಂದು ಮರ್ಜ್ ಆಗೋದು ಜಪಾನಲ್ಲಿ. ಸೊ ಜಿಯೋಗ್ರಫಿದಲ್ಲಿ ಒಂದು ಫೆನಮನ ನೋಡಿರ್ತಾರೆ, ಎಲ್ಲಿ ಕೋಲ್ಡ್ ಓಷನ್ ಕರೆಂಟ್ಸು ಮತ್ತು ವಾರ್ಮ್ ಓಷನ್ ಕರೆಂಟ್ಸ್ ಬಂದಿರುತ್ತಲ್ಲ, ಅಲ್ಲಿ ಬೆಸ್ಟ್ ಫಿಶಿಂಗ್ ಗ್ರೌಂಡ್ಸ್ ಇರುತ್ತೆ. ಓಕೆ, ಬ್ರೀಡಿಂಗ್ ಗ್ರೌಂಡ್ಸು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಅಗುಲಾಸ್ ಕರೆಂಟ್ ಕೇಳ್ತಿದ್ದಾನೆ. ಅಗುಲಾಸ್ ಕರೆಂಟ್ ಬಂದ್ಬಿಟ್ಟು ಇಲ್ಲಿ ಮಡಗಾಸ್ಕರಿಂದ ಬರುತ್ತೆ. ನೆಕ್ಸ್ಟು ಬ್ರೆಜಿಲಿಯನ್ ಕರೆಂಟ್ ಕೇಳ್ತಿದ್ದಾನೆ. ಓಕೆ, ಇದು ಕೆಳಗಡೆ ಬರ್ತಿದೆ, ಇಲ್ಲಿ ಈಸ್ಟ್ ಆಫ್ ನಾರ್ತ್ ಅಮೇರಿಕಾ. ಓಕೆ, ಇಲ್ಲಿ ಬ್ರೆಜಿಲ್ ಬರುತ್ತಲ್ಲ, ಸೊ ಬ್ರೆಜಿಲಿಯನ್ ಕರೆಂಟು. ನೆಕ್ಸ್ಟು ಇಲ್ಲಿ ಬಂದ್ಬಿಟ್ಟು ಗಲ್ಫ್ ಸ್ಟ್ರೀಮ್. ಓಕೆ, ಇಲ್ಲಿ ಮೇಲ್ಗಡೆ ಹೋಗ್ತಿರೋದು. ನೆಕ್ಸ್ಟ್ ಏನಾಗುತ್ತೆ, ನಾರ್ತ್ ಅಟ್ಲಾಂಟಿಕ್ ಡ್ರಿಫ್ಟ್ ಆಗಿ ಆ ಕಡೆ ಹೋಗುತ್ತೆ. ಸೊ ಫ್ರೆಂಡ್ಸ್, ಇಲ್ಲಿ ವಾರ್ಮ್ ಓಷನ್ ಕರೆಂಟು ಮತ್ತು ಕೋಲ್ಡ್ ಓಷನ್ ಕರೆಂಟನ್ನ ಇನ್ನೊಂದು ಡಿಫ್ರೆನ್ಷಿಯೇಟ್ ಮಾಡ್ಲಿಕ್ಕೆ ಏನಂತಂದರೆ, ಯಾವಾಗಲೂ ಪೋಲಿಂದ ಇಕ್ವೇಟರ್ ಕಡೆಗೆ ಬಂದರೆ ಅದು ಕೋಲ್ಡ್ ಓಷನ್ ಕರೆಂಟು, ಇಕ್ವೇಟರಿಂದ ಪೋಲ್ ಕಡೆ ಹೋದರೆ ವಾರ್ಮ್ ಓಷನ್ ಕರೆಂಟ್, ಇರೆಸ್ಪೆಕ್ಟಿವ್ ಆಫ್ ಹೆಮಿಸ್ಪಿಯರ್ಸ್, ನಾರ್ತ್ ಹೆಮಿಸ್ಪಿಯರ್ ಆಗಿರ್ಬೋದು, ಸೌತ್ ಹೆಮಿಸ್ಪಿಯರ್. ಸೊ ಹಂಗಾಗ್ಬಿಟ್ಟು ಇಲ್ಲಿ ಸರಿಯಾದ ಉತ್ತರ ಇವು 4 ಕರೆಕ್ಟು. ಇವೆಲ್ಲವೂ 4 ವಾರ್ಮ್ ಓಷನ್ ಕರೆಂಟ್ಸೇ. ಕುರುಶಿಯೋ ಕರೆಂಟು, ಬ್ರೆಜಿಲಿಯನ್ ಕರೆಂಟು, ಗಲ್ಫ್ ಸ್ಟ್ರೀಮು, ಅಗುಲಾಸ್ ಕರೆಂಟು, ಇವು 4. ಸೊ ಸರಿಯಾದ ಉತ್ತರ ಇಲ್ಲಿ ಡಿ, ಆಲ್ 4. ಕನ್ಸಿಡರ್ ದಿ ಫಾಲೋಯಿಂಗ್ ಪೇರ್ಸ್ ಅಬೌಟ್ ಅ ನ್ಯೂಕ್ಲಿಯರ್ ಸೈಟ್ಸ್ ಇನ್ ಇಂಡಿಯಾ. ಸೊ ಇಲ್ಲಿ ನ್ಯೂಕ್ಲಿಯರ್ ಸೈಟ್ಸ್ ಯಾವ್ಯಾವಿದೆ, ಎಲ್ಲೆಲ್ಲಿ ಯಾವ್ಯಾವ ಸ್ಟೇಟಲ್ಲಿದೆ ಅಂತ ಕೇಳ್ತಿದ್ದಾನೆ. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ನೀವು, ಕೈಗಾ ಬಂದ್ಬಿಟ್ಟು ಕರ್ನಾಟಕದಲ್ಲಿದೆ. ಓಕೆ, ಆಬ್ವಿಯಸ್ಲಿ. ಕಲ್ಪಕಂ ಬಂದ್ಬಿಟ್ಟು ತಮಿಳ್ನಾಡು, ಕೂಡಾಕುಲಮ್ಮು ಮತ್ತು ಕಲ್ಪಕಂ ಅಂತ 2 ಬರ್ತಾವೆ ತಮಿಳ್ನಾಡಲ್ಲಿ. ಸೊ ಇವೆರಡು ತಮಿಳ್ನಾಡಲ್ಲಿದೆ. ನೆಕ್ಸ್ಟು ನರೋರಾ ಬಂದ್ಬಿಟ್ಟು ಉತ್ತರ ಪ್ರದೇಶ್. ನೆಕ್ಸ್ಟು ರಾವತ್ ಬಾಟ ಬಂದ್ಬಿಟ್ಟು ರಾಜಸ್ಥಾನ್. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ನೀವು, ಝೂಮ್ ಮಾಡಿ ತೋರಿಸ್ತೀನಿ. ಇಲ್ಲಿ ಇಂಡಿಯಾದಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಇದೆ ಅಂತ ಹೇಳಿ. ನರೋರಾ ಬಂದ್ಬಿಟ್ಟು ಉತ್ತರ ಪ್ರದೇಶ್. ಓಕೆ, ನೆಕ್ಸ್ಟು ಇಲ್ಲಿ ರಾಜಸ್ಥಾನ್ ಅಟಾಮಿಕ್ ಪವರ್ ಸ್ಟೇಷನ್ ಅಂತ ಬರುತ್ತೆ. ಅದು ಬಿಟ್ಟರೆ ಕಕ್ರಾಪುರ್ ಅಂತ ಬರುತ್ತೆ, ಇದು ಮಹಾರಾಷ್ಟ್ರದಲ್ಲಿ. ಸಾರಿ, ಇದು ಬಂದ್ಬಿಟ್ಟು ಗುಜರಾತಲ್ಲಿ. ನೆಕ್ಸ್ಟು ತಾರಾಪುರ್ ಬಂದ್ಬಿಟ್ಟು ಮಹಾರಾಷ್ಟ್ರದಲ್ಲಿದೆ. ನೆಕ್ಸ್ಟು ಕೈಗಾ ಬಂದ್ಬಿಟ್ಟು ಕರ್ನಾಟಕದಲ್ಲಿ. ಹೇಳಿದ್ನಲ್ಲ ಕೂಡಾಕುಲಮ್ಮು, ಇದು ಬಂದ್ಬಿಟ್ಟು ತಮಿಳ್ನಾಡಲ್ಲಿದೆ. ಓಕೆ, ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಡಿಫ್ರೆಂಟ್ ನ್ಯೂಕ್ಲಿಯರ್ ಸೈಟ್ಸ್ ಯಾವ್ಯಾವು ಎಲ್ಲೆಲ್ಲಿ ಯಾವ್ಯಾವ ಸ್ಟೇಟಲ್ಲಿದೆ ಅಂತ ಹೇಳಿ. ಸೊ ಹಂಗಾಗಿ ಸರಿಯಾದ ಉತ್ತರ ಇಲ್ಲಿ ಫ್ರೆಂಡ್ಸ್ ಬಂದ್ಬಿಟ್ಟು ಆಲ್ ಆಫ್ ದಿ ಅಬೋವ್. ಓಕೆ, ಇಲ್ಲಿ ಆಲ್ ಆಫ್ ದಿ ಅಬೋವ್. ಓಕೆ, ಇದು 5ನೇ ಪ್ರಶ್ನೆ. ನೆಕ್ಸ್ಟ್ ಕ್ವಶನ್ನು, ಸೆಂಕಾಕು ದ್ವೀಪಗಳು ಸಾಮಾನ್ಯವಾಗಿ ಸುದ್ದಿಯಲ್ಲಿರುತ್ತವೆ. ಈ ಕೆಳಗಿನ ಯಾವ ರಾಷ್ಟ್ರಗಳ ನಡುವಿನ ವಿವಾದಗಳಾಗಿದೆ ಅಂತ ಹೇಳಿ. ಸೊ ಅಂದರೆ ಸೆಂಕಾಕು ಐಲ್ಯಾಂಡ್ಸ್ ಆಫನ್ ಸೀನ್ ಇನ್ ದ ನ್ಯೂಸ್ ಆರ್ ಡಿಸ್ಪ್ಯೂಟ್ಸ್ ಅಮಾಂಗ್ ದಿ ವಿಚ್ ಆಫ್ ದಿ ಫಾಲೋಯಿಂಗ್ ನೇಷನ್ಸ್ ಅಂತ ಹೇಳಿ. ಸೊ ಅಗೇನ್ ಕರೆಂಟ್ ಅಫೇರ್ ಕ್ವಶನ್ ಫ್ರೆಂಡ್ಸ್. ಇದು ಈ ಯಾವ 2 ಕಂಟ್ರಿಗಳ ನಡುವೆ ಡಿಸ್ಪ್ಯೂಟ್ ಆಗಿರೋದು ಅಂತ ಕೇಳ್ತಿದ್ದಾನೆ. ಇವು ಫ್ರೆಂಡ್ಸ್ ಇಲ್ಲಿ ಜಪಾನ್ ಮತ್ತು ಚೈನಾ ನಡುವೆ ಇರುವಂಥ ಡಿಸ್ಪ್ಯೂಟ್ಸ್ ಇದು. ಓಕೆ, ಫ್ರಾನ್ಸ್ ಮತ್ತು ಚೈನಾ ನಡುವೆ ಬರಲ್ಲ, ಜಪಾನ್ ಮತ್ತು ರಷ್ಯಾ ನಡುವೆ ಬರಲ್ಲ, ಮತ್ತು ರಷ್ಯಾ ಮತ್ತು USA ಇವೆರಡರ ನಡುವೆ ಬರಲ್ಲ. ಸೆಂಕಾಕು ಐಲ್ಯಾಂಡ್ಸು ಫ್ರೆಂಡ್ಸ್, ಸೆಂಕಾಕು ಐಲ್ಯಾಂಡ್ಸ್ ಬಂದ್ಬಿಟ್ಟು ಅದರ ಲೊಕೇಶನಲ್ಲಿದೆ. ದೇ ಆರ್ ದ ಅನ್ಇನ್ಹಿಬಿಟೆಡ್ ಐಲ್ಯಾಂಡ್ಸ್, ಅಂದರೆ ಅಲ್ಲಿ ವಸತಿ ಇಲ್ಲ ಆ್ಯಕ್ಚುಲಿ. ಇಟ್ ಈಸ್ ಇನ್ ದ ಈಸ್ಟ್ ಚೈನಾ ಸಿ ಬಿಟ್ವೀನ್ ಜಪಾನ್, ತೈವಾನ್ ಆ್ಯಂಡ್ ಚೈನಾ. ಇದು ಆ್ಯಕ್ಚುಲಿ ಇಶ್ಯೂ ಇರೋದು ಜಪಾನ್ ಮತ್ತು ತೈವಾನ್ ಮತ್ತು ಚೈನಾದ ನಡುವೆ ಇರುವಂಥ ಇಶ್ಯೂ. ಓಕೆ, ಐಲ್ಯಾಂಡ್ಗೆ. ಇದ್ರ ಕರೆಂಟ್ ಸ್ಟೇಟಸ್ ಏನು, ಇದನ್ನ ಕರೆಂಟಾಗಿ ರೀಸೆಂಟ್ಲಿ ಜಪಾನ್ ಏನು ಮಾಡುತ್ತೆ, ಮೇಂಟೈನ್ ಮಾಡುತ್ತೆ ಅಡ್ಮಿನಿಸ್ಟ್ರೇಟಿವ್ ಕಂಟ್ರೋಲ್. ಚೈನಾ ಏನು ಮಾಡ್ತಿರುತ್ತೆ, ಯಾವಾಗಲೂ ಫ್ರೀಕ್ವೆಂಟಾಗಿ ಚಾಲೆಂಜ್ ಮಾಡುತ್ತೆ ಇದ್ರ ಬಗ್ಗೆ, ಜಪಾನ್ಸ್ ಕ್ಲೇಮ್ ಬಗ್ಗೆ, ಆ್ಯಂಡ್ ಡಿಪ್ಲೊಮ್ಯಾಟಿಕ್ ಪ್ರೊಟೆಸ್ಟ್ ಆ್ಯಂಡ್
ಮ್ಯಾರಿಟೈಮ್ ಪೆಟ್ರೋಲ್ಸು. ಓಕೆ, ಸೊ ಇದು ಕರೆಂಟ್ ಅಫೇರ್ಸಲ್ಲಿ ಯಾವುದೇ ಡಿಸ್ಪ್ಯೂಟೆಡ್ ಟೆರಿಟರೀಸು ಮತ್ತು ಪ್ಲೇಸಸ್ ಇನ್ ನ್ಯೂಸ್ ಇದ್ದರೆ ನಿಮ್ಮ ನೋಟ್ಸಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಕ್ವಶನ್ ಕೇಳುವಂಥದ್ದು ಪಾಸಿಬಿಲಿಟಿ ತುಂಬ ಜಾಸ್ತಿ ಇರುತ್ತೆ. ಓಕೆ, ಕರೆಂಟ್ ಅಫೇರ್ ಕ್ವಶನ್. ನೆಕ್ಸ್ಟ್ ಕ್ವಶನ್ನು ಫ್ರೆಂಡ್ಸ್, 7th ಕ್ವಶನ್. ವಿತ್ ರೆಫರೆನ್ಸ್ ಟು ಭಾರತ್ ರೈಸ್ which was recently launched by the Union government, consider the following statements. So, it's a brand of rice launched by the government, Indian government, to curb inflation in rice prices and prevent unscrupulous speculations. Okay, ಅಂದರೆ ಇದು ಅಕ್ಕಿ ಬೆಲೆಗಳಲ್ಲಿನ ಹಣದುಬ್ಬರವನ್ನು ತಡೆಯಲು ಮತ್ತು ನಿರ್ಲಜ್ಜೆಯ ಊಹಾಪೋಹಗಳನ್ನು ತಡೆಯಲು ಭಾರತ ಸರ್ಕಾರವು ಆರಂಭಿಸಿದ ಅಕ್ಕಿಯ ಬ್ರ್ಯಾಂಡ್ ಆಗಿದೆ. ಸೊ ಸಡನ್ ಆಗಿ ಪ್ರೈಸ್ ಜಾಸ್ತಿ ಆಗೋದು ಕಡಿಮೆ ಆಗೋದು ಆಗ್ತಿರುತ್ತಲ್ಲ, ಸೊ ಅದನ್ನು ತಡೆಗಟ್ಟಲಿಕ್ಕೆ ಮತ್ತು ಊಹಾಪೋಹಗಳು ಏನಿರ್ತಾವಲ್ಲ ಅದನ್ನ ತಡಿಲಿಕ್ಕೆ ಅಂತ ಹೇಳಿ ಭಾರತ ಸರ್ಕಾರ ಏನು ಮಾಡಿದ್ದು, ಸ್ಟಾರ್ಟ್ ಮಾಡಿದ್ದು ಅಕ್ಕಿಯ ಬ್ರ್ಯಾಂಡು. ಸೊ ಭಾರತ್ ರೈಸ್ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದು ರೀಸೆಂಟಾಗಿ. ಇದು ಸಬ್ಸಿಡಿ ದರದಲ್ಲಿ ಗ್ರಾಹಕರಿಗೆ ನೇರವಾಗಿ ಅಕ್ಕಿಯನ್ನು ಒದಗಿಸುತ್ತದೆ. ಸೊ ಫ್ರೆಂಡ್ಸ್, ಇದು ಸಬ್ಸಿಡಿ ದರದಲ್ಲೇ ಕೊಡ್ತಾರೆ ಅವರು. ಇಟ್ ಪ್ರೊವೈಡ್ಸ್ ರೈಸ್ ಡೈರೆಕ್ಟ್ಲಿ ಟು ದ ಕನ್ಸ್ಯೂಮರ್ ಅಟ್ ದ ಸಬ್ಸಿಡೈಸ್ ರೇಟ್ಸ್. ಓಕೆ, ಸೊ ಹಂಗಾಗಿ ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಫ್ರೆಂಡ್ಸ್ ಸಿ. ಭಾರತ್ ರೈಸ್ ಬಗ್ಗೆ ನೋಡ್ಬೋದು ಫ್ರೆಂಡ್ಸ್. ಇದನ್ನ ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್ಸ್, ಫುಡ್ ಮತ್ತು ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಅವರು ಬಿಡುಗಡೆ ಮಾಡಿರೋದು. ಓಕೆ, ಸೊ ಮಿನಿಸ್ಟ್ರಿ ಬಂದ್ಬಿಟ್ಟು ಯಾವ ಮಿನಿಸ್ಟ್ರಿ ಅಂಡರ್ ಬರುತ್ತೆ ಅಂತ ಕೇಳಿದಾಗ ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್ಸ್, ಫುಡ್ ಮತ್ತು ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್. ಏಜೆನ್ಸಿಗಳು ಯಾವ್ಯಾವು? ಕೇಂದ್ರೀಯ ಭಂಡಾರ್, ನ್ಯಾಷನಲ್ ಅಗ್ರಿಕಲ್ಚರಲ್ ಕೋಆಪರೇಟಿವ್ ಮಾರ್ಕೆಟಿಂಗ್ ಫೆಡರೇಷನ್ ಆಫ್ ಇಂಡಿಯಾ, ನಾಫೆಡ್. ನೆಕ್ಸ್ಟ್ ಬಂದ್ಬಿಟ್ಟು ನ್ಯಾಷನಲ್ ಕೋಆಪರೇಟಿವ್ ಕನ್ಸ್ಯೂಮರ್ಸ್ ಫೆಡರೇಷನ್ ಆಫ್ ಇಂಡಿಯಾ, NCCF. ಸೊ ಇಲ್ಲೇನು ಮಾಡುತ್ತೆ, ಭಾರತ್ ಬ್ರ್ಯಾಂಡ್ ಆಫ್ ರೈಸಲ್ಲಿ ಇಟ್ ವಿಲ್ ಸೋಲ್ಡ್ ಇನ್ ಅ ಫ್ಯಾಮಿಲಿ ಫ್ರೆಂಡ್ಲಿ 5 kg ಮತ್ತು 10 kg ಬ್ಯಾಗ್ಸಲ್ಲಿ ಸೆಲ್ ಮಾಡ್ತಾರೆ. ಸೊ ಭಾರತ್ ರೈಸ್ ವಿಲ್ ಬಿ ಸೋಲ್ಡ್ ಆಟ್ ಎ ಮ್ಯಾಕ್ಸಿಮಮ್ ರಿಟೇಲ್ ಪ್ರೈಸ್ ಆಫ್ 29 per kg. ಮ್ಯಾಕ್ಸಿಮಮ್ ಅಂದರೆ 29 ರೂಪಾಯಿ kg ಅಲ್ಲಿ ಅವರು ಸೆಲ್ ಮಾಡ್ತಾರೆ. ಓಕೆ, ಸೊ ಫ್ರೆಂಡ್ಸ್ ಇಲ್ಲಿ ಸರಿಯಾದ ಉತ್ತರ ಸಿ, ಬೋತ್ 1 and 2. ನೆಕ್ಸ್ಟ್ ಕ್ವಶನ್. ವಿಚ್ ಆಫ್ ದ ಫಾಲೋಯಿಂಗ್ ಕಂಟ್ರೀಸ್ ಆರ್ ಪಾರ್ಟ್ ಆಫ್ ಹಾರ್ನ್ ಆಫ್ ಆಫ್ರಿಕಾ? ಸೊ ಹಾರ್ನ್ ಆಫ್ ಆಫ್ರಿಕಾ ಬಗ್ಗೆ ಒಂದು 100 ಸರಿ ಕೇಳಿದಾನೆ. ಓಕೆ, ಡಿಫ್ರೆಂಟ್ ಎಕ್ಸಾಮಲ್ಲಿ. ಸೊ ಹಾರ್ನ್ ಆಫ್ ಆಫ್ರಿಕಾ ಎಲ್ಲೆಲ್ಲಿ ಬರುತ್ತೆ? ಸೊ ಫ್ರೆಂಡ್ಸ್, ಹಾರ್ನ್ ಆಫ್ ಆಫ್ರಿಕಾ ಬಂದ್ಬಿಟ್ಟು ಎರಿಟ್ರಿಯಾ, ಇಥೋಪಿಯಾ. ಇಲ್ಲಿ ಹಾರ್ನ್ ಆಫ್ ಆಫ್ರಿಕಾದಲ್ಲಿ ಎರಿಟ್ರಿಯಾ ಬರುತ್ತೆ, ಇಥೋಪಿಯಾ ಬರುತ್ತೆ, ಜಿಬೋಟಿ ಬರುತ್ತೆ ಮತ್ತು ಸುಡಾನ್ ಬರುತ್ತೆ. ಓಕೆ, ಸೊ ಫ್ರೆಂಡ್ಸ್, ಹಾರ್ನ್ ಆಫ್ ಆಫ್ರಿಕಾದಲ್ಲಿ ಬರೀ ಇವು ಅಷ್ಟೇ ಅಲ್ಲ, ಸೊ ಇನ್ನೂ ಕಂಟ್ರೀಸ್ ಬರುತ್ತೆ. ಟೋಟಲ್ ಆಗಿ ಎರಿಟ್ರಿಯಾ, ಸೊಮಾಲಿಯಾ, ಇಥೋಪಿಯಾ, ಜಿಬೋಟಿ, ಸುಡಾನ್ ಬರುತ್ತೆ, ಮತ್ತು ಸೌತ್ ಸುಡಾನ್ ಬರುತ್ತೆ, ಮತ್ತು ಕೀನ್ಯಾ ಬರುತ್ತೆ ಅಲ್ಟಿಮೇಟ್ ಆಗಿ. ಸೊ ಇವೆಲ್ಲ ಹಾರ್ನ್ ಆಫ್ ಆಫ್ರಿಕಾದಲ್ಲಿ ಬರುವಂಥ ಕಂಟ್ರೀಸು, ಆಫ್ರಿಕನ್ ಕಂಟ್ರೀಸು. ಸೊ ಫ್ರೆಂಡ್ಸ್, ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಡಿ, ಆಲ್ ಆಫ್ ದಿ ಅಬೌವ್. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಹಾರ್ನ್ ಆಫ್ ಆಫ್ರಿಕಾ ಅಂತ ಹೇಳಿ. ಇಟ್ಸ್ ಎ ರೀಜನ್ ಇನ್ ಈಸ್ಟರ್ನ್ ಆಫ್ರಿಕಾ. So it is a easternmost extension of African land, and it's a home to the countries like Djibouti, Eritrea, Ethiopia, Somalia, whose cultures have been linked throughout the long history. Okay, so next question. ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಈ ಕೆಳಗಿನ ಎಷ್ಟು ಹೇಳಿಕೆಗಳು ಸರಿಯಾಗಿದೆ ಅಂತ ಹೇಳ್ತಿದ್ದಾನೆ. ಅನೈಮುಡಿಯು ಪೂರ್ವ ಘಟ್ಟಗಳಲ್ಲಿ ಅತಿ ಎತ್ತರದ ಶಿಖರವಾಗಿದೆ, ಪೂರ್ವ ಬೆಟ್ಟಗಳು ಅಂತ ಹೇಳ್ತಿದ್ದಾನೆ. ಓಕೆ, ನೋಡೋಣ. ನೆಕ್ಸ್ಟ್, ಪಶ್ಚಿಮ ಘಟ್ಟಗಳು ತುಲನಾತ್ಮಕವಾಗಿ ಎತ್ತರದ ಘಟ್ಟಗಳಾಗಿದೆ ಮತ್ತು ಪೂರ್ವ ಘಟ್ಟಗಳಿಗಿಂತ ಕಡಿಮೆ ನಿರಂತರತೆಯನ್ನು ಹೊಂದಿದೆ ಅಂತ ಹೇಳ್ತಿದ್ದಾನೆ. ನೆಕ್ಸ್ಟ್ ನೋಡುವ. ಬಹುತೇಕ ಪರ್ಯಾಯ ಪ್ರಸ್ಥಭೂಮಿ ನದಿಗಳು ಪಶ್ಚಿಮ ಘಟ್ಟಗಳಲ್ಲಿ ತಮ್ಮ ಮೂಲವನ್ನು ಹೊಂದಿದೆ. ಓಕೆ, ಅಂದರೆ ಫ್ರೆಂಡ್ಸ್ ಇಲ್ಲಿ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಈಸ್ಟರ್ನ್ ಆ್ಯಂಡ್ ವೆಸ್ಟರ್ನ್ ಘಾಟ್ಸ್. ಸೊ ಹೌ ಮೆನಿ ಆಫ್ ದ ಫಾಲೋಯಿಂಗ್ ಆರ್ ಕರೆಕ್ಟ್ ಅಂತ ಕೇಳ್ತಿದ್ದಾನೆ. ಕರೆಕ್ಟ್ ಸ್ಟೇಟ್ಮೆಂಟ್ಸು ಇಲ್ಲಿ ಬಂದುಬಿಟ್ಟು ಅನೈಮುಡಿ ಇಸ್ ದ ಹೈಯೆಸ್ಟ್ ಪೀಕ್ ಇನ್ ಈಸ್ಟರ್ನ್ ಘಾಟ್ಸ್ ಅಂತ ಹೇಳ್ತಿದ್ದಾನೆ. ಸೊ ಫ್ರೆಂಡ್ಸ್, ಇದು ಅನೈಮುಡಿ ಬಂದುಬಿಟ್ಟು ಈಸ್ಟರ್ನ್ ಘಾಟ್ಸಲ್ಲಿ ಬರಲ್ಲ, ವೆಸ್ಟರ್ನ್ ಘಾಟ್ಸಲ್ಲಿ ಬರುತ್ತೆ. ಓಕೆ, ಸೊ ಹಾಗಾಗಿ ಇಲ್ಲಿ ಈಸ್ಟರ್ನ್ ಘಾಟ್ಸಲ್ಲಿ ಬರುವಂಥದ್ದು ಯಾವುದು ಹೈಯೆಸ್ಟ್ ಪೀಕು? ಮಹೇಂದ್ರಗಿರಿ ಅಂತ ಬರುತ್ತೆ. ಓಕೆ, ನೋಡೋಣ ನೆಕ್ಸ್ಟು. ಸೊ ವೆಸ್ಟರ್ನ್ ಘಾಟ್ಸ್ ಆರ್ ಕಂಪ್ಯಾರಿಟಿವ್ಲಿ ಹೈಯರ್. ಓಕೆ, ಹೌದು, ವೆಸ್ಟರ್ನ್ ಘಾಟ್ಸ್ ಹೈಯರ್ ಇದೆ, ಬಟ್ ಇನ್ ಎಲಿವೇಶನ್ ಆ್ಯಂಡ್ ಲೆಸ್ ಕಂಟಿನ್ಯೂಸ್ ದೆನ್ ಈಸ್ಟರ್ನ್ ಘಾಟ್ಸ್ ಅಂತ ಹೇಳ್ತಿದ್ದಾನೆ. ಲೆಸ್ ಕಂಟಿನ್ಯೂಸ್ ಅಂದರೆ ಕಂಟಿನ್ಯೂಸ್ ಆಗಿಲ್ಲ ಅಂತ ಹೇಳ್ತಿದ್ದಾನೆ. ಬಟ್ ನೀವು ಇಂಡಿಯನ್ ಜಿಯೋಗ್ರಫಿ ಓದ್ಬೇಕಾದ್ರೆ ನೋಡಿರ್ತೀರ. ಸೊ ವೆಸ್ಟರ್ನ್ ಘಾಟ್ಸಲ್ಲಿ ಕಂಟಿನ್ಯೂಸ್ ಆಗಿ ಫಾರ್ಮೇಷನ್ ಆಗಿದೆ ಹಿಲ್ಸ್. ಅದು ಬಿಟ್ಟರೆ ಈಸ್ಟರ್ನ್ ಘಾಟ್ಸಲ್ಲಿ ಬಿಟ್ಟು ಇದೆ. ಯಾಕಂತಂದರೆ ಅಲ್ಲಿ ರಿವರ್ ಮೌತ್ ಬರುತ್ತೆ. ಓಕೆ, ಹಾಗಾಗಿಬಿಟ್ಟು ಅಲ್ಲಿ
ಲೆಸ್ ಕಂಟಿನ್ಯೂಟಿ ಬರುತ್ತೆ ಈಸ್ಟರ್ನ್ ಘಾಟ್ಸಲ್ಲಿ. ಸೊ ಇದು ಸ್ಟೇಟ್ಮೆಂಟ್ ಏನಾಗುತ್ತೆ, ತಪ್ಪಾಗುತ್ತೆ. ನೆಕ್ಸ್ಟ್ ಮೋಸ್ಟ್ ಆಫ್ ದಿ ಪೆನಿನ್ಸುಲರ್ ರಿವರ್ಸ್ ಹ್ಯಾವ್ ದೇರ್ ಒರಿಜಿನ್ ಇನ್ ವೆಸ್ಟರ್ನ್ ಘಾಟ್ಸ್. ಹೌದು ಫ್ರೆಂಡ್ಸ್. ಸೊ ಇಲ್ಲಿ ನಾವು ಪೆನಿನ್ಸುಲರ್ ರಿವರ್ಸ್ ಯಾವ್ಯಾವ ಇದೆಯಪ್ಪ, ಇಲ್ಲಿ ಸೌತ್ ಇಂಡಿಯಾದಲ್ಲಿ ಕೃಷ್ಣ ಆಗಿರ್ಬೋದು, ಕಾವೇರಿ ಆಗಿರ್ಬೋದು. ಸೊ ಇವೆಲ್ಲದರದ್ದು ಒರಿಜಿನ್ ಎಲ್ಲಿದೆ, ವೆಸ್ಟರ್ನ್ ಘಾಟ್ಸಲ್ಲಿದೆ. ಸೊ ಹಂಗಾಗಿಬಿಟ್ಟು ಇದು ಸರಿಯಾದ ಉತ್ತರ ಇಲ್ಲಿ. ಫ್ರೆಂಡ್ಸ್ 9ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಏನು, ಓನ್ಲಿ 1, ಅಂದರೆ 3 ಅಷ್ಟೇ ಕರೆಕ್ಟ್, ಇವೆರಡು ರಾಂಗ್ ಆಗುತ್ತೆ. ಫ್ರೆಂಡ್ಸ್ ಇಲ್ಲಿ ನೋಡಿ, ಅಣೈಮುಡಿ ಈಸ್ ದ ಹೈಯೆಸ್ಟ್ ಪೀಕ್ ಇನ್ ದ ವೆಸ್ಟರ್ನ್ ಘಾಟ್ಸ್, ನಾಟ್ ಈಸ್ಟರ್ನ್ ಘಾಟ್ಸ್. ಈಸ್ಟರ್ನ್ ಘಾಟ್ಸಲ್ಲೆಲ್ಲ. ಅಣೈಮುಡಿ ಬಗ್ಗೆ ನೋಡಿದರೆ ಇಟ್ಸ್ ಎ ಹೈಯೆಸ್ಟ್ ಪೀಕ್ ಇನ್ ದ ವೆಸ್ಟರ್ನ್ ಘಾಟ್ಸ್ ಆ್ಯಂಡ್ ಸೌತ್ ಇಂಡಿಯಾ ವಿತ್ ಎಲಿವೇಶನ್ ಆಫ್ 2695 ಮೀಟರ್ಸ್, ಅಂದರೆ 8842 ಫೀಟ್ ಇದೆ. ಸೊ ಇಟ್ ಈಸ್ ಲೊಕೇಟೆಡ್ ಇನ್ ದ ಕೇರಳಾಸ್ ಎರವಿಕುಲಂ ನ್ಯಾಷನಲ್ ಪಾರ್ಕ್. ಎರವಿಕುಲಂ ನ್ಯಾಷನಲ್ ಪಾರ್ಕಲ್ಲಿದೆ. ಸೊ ಇಟ್ ಈಸ್ ಆಲ್ಸೋ ನೋನ್ ಆಸ್ ಎ ಎವರೆಸ್ಟ್ ಆಫ್ ಸೌತ್ ಇಂಡಿಯಾ. ದಕ್ಷಿಣ ಭಾರತದ ಎವರೆಸ್ಟ್ ಅಂತ ಕರೀತಾರೆ. ಓಕೆ. ನೆಕ್ಸ್ಟು ಈಸ್ಟರ್ನ್ ಘಾಟ್ಸ್ ಬಗ್ಗೆ ನೋಡಿದಾಗ ಮಹೇಂದ್ರಗಿರಿ ಇಸ್ ದ ಹೈಯೆಸ್ಟ್ ಪೀಕ್ ಇನ್ ಈಸ್ಟರ್ನ್ ಘಾಟ್ಸ್ ವಿತ್ ಎಲಿವೇಶನ್ ಆಫ್ 1501 ಮೀಟರ್ಸ್ ಆ್ಯಂಡ್ ಲೊಕೇಟೆಡ್ ಇನ್ ಗಜಪತೀಸ್ ಡಿಸ್ಟಿಕ್. ಓಕೆ. ಪರಲೇಖೆ ಮುಂಡಿ ಅಂತ ಹೇಳಿ ಅಲ್ಲಿದೆ. ಸೊ ಹಂಗಾಗಿ 9ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಓನ್ಲಿ 1 ಸ್ಟೇಟ್ಮೆಂಟ್ಸು. ಇದು 1 ಮತ್ತು 2ನೇ ಸ್ಟೇಟ್ಮೆಂಟ್ಸು ತಪ್ಪು. ಓಕೆ. ನೆಕ್ಸ್ಟ್ ಕ್ವಶನ್, ವಿತ್ ರೆಫರೆನ್ಸ್ ಟು ವೆಸ್ಟರ್ನ್ ಡಿಸ್ಟರ್ಬೆನ್ಸಸ್ sometimes seen in the news, consider the following statements. ಪಶ್ಚಿಮದ ಅಸ್ತವ್ಯಸ್ತತೆ ವೆಸ್ಟರ್ನ್ ಡಿಸ್ಟರ್ಬೆನ್ಸ್ಗಳನ್ನು ಉಲ್ಲೇಖಿಸಿ ಕೆಲವೊಮ್ಮೆ ಸುದ್ದಿಗಳಿರುತ್ತವೆ. ಓಕೆ. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇವು ಮೆಡಿಟರೇನಿಯನ್ ಸಮುದ್ರದ ಮೇಲೆ ಹುಟ್ಟುವ ಹೆಚ್ಚುವರಿ ಉಷ್ಣವಲಯದ ಆವರ್ತ ಚಂಡಮಾರುತಗಳಾಗಿದೆ. ಓಕೆ. ನೆಕ್ಸ್ಟು, ಒಂದು ಸ್ಥಳದಲ್ಲಿನ ರಾತ್ರಿ ವೇಳೆಯ ತಾಪಮಾನದಲ್ಲಿನ ಸಾಮಾನ್ಯ ಇಳಿಕೆಯು ಭಾರತಕ್ಕೆ ಅದರ ಆಗಮನವನ್ನು ಸೂಚಿಸುತ್ತದೆ. ಓಕೆ. ನೆಕ್ಸ್ಟು, ಇವು ಖಾರಿಫ್ ಬೆಳೆಗೆ, ವಿಶೇಷವಾಗಿ ಗೋಧಿಯ ಬೆಳೆಗೆ ಉತ್ತಮವಾಗಿದೆ. ನೆಕ್ಸ್ಟು, ಅಪೋಷ್ಣ ವಲಯದ ಪೂರ್ಣ ಜೆಟ್ ಸ್ಟ್ರೀಮ್ಗಳನ್ನು ಅವು ಭಾರತಕ್ಕೆ ತರುತ್ತದೆ. ಇದರಲ್ಲಿ ಸರಿಯಾದ ಉತ್ತರ ಎಷ್ಟು ಅಂತ ಹೇಳ್ತಾನೆ, ಹೇಳಿಕೆಗಳು ಕೊಟ್ಟಿದ್ದಾನೆ. ಇಲ್ಲಿ ಬಂದ್ಬಿಟ್ಟು ವಿತ್ ರೆಫರೆನ್ಸ್ ಟು ವೆಸ್ಟರ್ನ್ ಡಿಸ್ಟರ್ಬೆನ್ಸಸ್ ಸಮಟೈಮ್ಸ್ ಸೀನ್ ಇನ್ ದಿ ನ್ಯೂಸ್, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ದೀಸ್ ಆರ್ ಎಕ್ಸ್ಟ್ರಾ ಟ್ರಾಪಿಕಲ್ ಸೈಕ್ಲೋನ್ಸ್. ಹೌದು. ಓಕೆ. ಆ್ಯಂಡ್ ಎ ಜನರಲ್ ಡಿಕ್ರೀಸ್ ಇನ್ ದಿ ಪ್ರಿವೇಲಿಂಗ್ ನೈಟ್ ಟೆಂಪರೇಚರ್ ಅಟ್ ಎ ಪ್ಲೇಸ್ ಇಂಡಿಕೇಟ್ಸ್ arrival in India. Okay. These are good for kharif crops. Friends, ಇದು ಏನು ಮಾಡ್ತಿದ್ದಾನೆ, ಖಾರಿಫ್ ಕ್ರಾಪಿಗೆ ಅಂತ ಹೇಳ್ತಿದ್ದಾನೆ. ನೋಡೋಣ. ನೆಕ್ಸ್ಟ್, ದೇ ಆರ್ ಬ್ರಾಟ್ ಇನ್ ಟು ಇಂಡಿಯಾ ಬೈ ಎ ಸಬ್ ಟ್ರಾಪಿಕಲ್ ಈಸ್ಟರ್ಲಿ ಜೆಟ್ ವಿಂಡ್ಸ್ ಅಂತ ಹೇಳಿ. ಈಸ್ಟರ್ಲಿ ಜೆಟ್ ವಿಂಡ್ಸ್, ಜೆಟ್ ಸ್ಟ್ರೀಮ್ಸ್. ಸೊ ಇದರಲ್ಲಿ ಸರಿಯಾದ ಉತ್ತರ ಎಷ್ಟು ಅಂತ ಕೇಳ್ತಿದ್ದಾನೆ. 1 ಸ್ಟೇಟ್ಮೆಂಟ್, 2 ಸ್ಟೇಟ್ಮೆಂಟ್ಸ್, 3 ಸ್ಟೇಟ್ಮೆಂಟ್ಸು ಮತ್ತು 4 ಸ್ಟೇಟ್ಮೆಂಟ್ಸ್ ಅಂತ. ಸೊ ಫ್ರೆಂಡ್ಸ್, ಇಲ್ಲಿ ನೋಡಿದಾಗ ಓಕೆ. ಸೊ ಇದರಲ್ಲಿ ಎಕ್ಸ್ಪ್ಲನೇಷನ್ ಬಂದ್ಬಿಟ್ಟು ಫ್ರೆಂಡ್ಸ್, ಈ ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಏನಾಗುತ್ತೆ, ಇದು ಆ್ಯಕ್ಚುಲಿ ಮೆಡಿಟೇರಿಯನ್ ಸೀದಲ್ಲಿ ಹುಟ್ಟುತ್ತೆ. ಓಕೆ. ದೇ ಆರ್ ಆ್ಯಕ್ಚುಲಿ ಎಕ್ಸ್ಟ್ರಾ ಟ್ರಾಪಿಕಲ್ ಸೈಕ್ಲೋನ್ಸ್, ಅಲ್ಲಿಂದ ಒರಿಜಿನೇಟ್ ಆಗಿಬಿಟ್ಟು ಭಾರತದ ಕಡೆಗೆ ಬೀಸುತ್ತೆ. ಓಕೆ. ಹಾಗಾಗಿ ಇಲ್ಲಿ ಮೊದಲೇ ಸ್ಟೇಟ್ಮೆಂಟ್ಸು ಫ್ರೆಂಡ್ಸ್ ಕರೆಕ್ಟ್ ಇದು. ಫ್ರೆಂಡ್ಸ್, ನೆಕ್ಸ್ಟ್ ಬಂದ್ಬಿಟ್ಟು ಜನರಲ್ ಡಿಕ್ರೀಸ್ ಇನ್ ದಿ ಪ್ರಿವೇಲಿಂಗ್ ನೈಟ್ ಟೆಂಪ್ರೇಚರ್, ಅಂದರೆ ರಾತ್ರಿ ಸಮಯದಲ್ಲಿ ಟೆಂಪ್ರೇಚರ್ ಕಡಿಮೆ ಆಗ್ತಾ ಹೋಗುತ್ತೆ ಇವು ಎಕ್ಸ್ಟ್ರಾ ಟಾಪಿಕಲ್ ಸೈಕ್ಲೋನ್ಸ್ ಬಂದಾಗ. ಸೊ ಇಟ್ ವಿಲ್ ಇಂಡಿಕೇಟ್ ಅರೈವಲ್ ಆಫ್ ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಇನ್ ಇಂಡಿಯಾ. ಓಕೆ. ಸರಿಯಾದ ಉತ್ತರ ಇದು. ನೆಕ್ಸ್ಟು, ದೀಸ್ ಆರ್ ಗುಡ್ ಫಾರ್ ಖಾರಿಫ್ ಕ್ರಾಪ್ಸ್, ಅಂದರೆ ಮುಂಗಾರಿಗೆ, ಅಂದರೆ ಎಸ್ಪೆಷಲಿ ವೀಟಿಗೆ ಒಳ್ಳೆಯದು ಅಂತ ಹೇಳ್ತಿದ್ದಾನೆ. ಓಕೆ. ಬಟ್ ಫ್ರೆಂಡ್ಸ್, ಇದು ಎಕ್ಸ್ಟ್ರಾ ಟಾಪಿಕಲ್ ಸೈಕ್ಲೋನ್ಸ್ ಬಂದಾಗ, ಅಂದರೆ ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಆದಾಗ ಇರೋದು ಖಾರಿಫ್ ಅಲ್ಲ, ಆ್ಯಕ್ಚುಲಿ ಇದು ರಾಬಿ. ಓಕೆ. ಸೊ ರಾಬಿ ಕ್ರಾಪ್, ವೀಟ್ ಇಸ್ ಅ ರಾಬಿ ಕ್ರಾಪ್. ಓಕೆ. ಖಾರಿಫ್ ಅಂದರೆ ಮುಂಗಾರು, ರಾಬಿ ಅಂದರೆ ಹಿಂಗಾರು, ಗೊತ್ತಿರುತ್ತೆ. ಸೊ ಇದು ಹಿಂಗಾರಿನ ಬೆಳೆ, ನಾಟ್ ಮುಂಗಾರಿನ ಬೆಳೆ. ಓಕೆ. ಸೊ ಇಲ್ಲಿ ಸರಿಯಾದ ಉತ್ತರ ಇಲ್ಲಿ ಖಾರಿಫ್ ಅಲ್ಲ, ಇಲ್ಲಿ ರಾಬಿ ಬರಬೇಕು. ಸೊ ಹಾಗಾಗಿ 3ನೇ ಸ್ಟೇಟ್ಮೆಂಟು ತಪ್ಪು. 4ನೇ ಸ್ಟೇಟ್ಮೆಂಟು, ದೇ ಆರ್ ಬ್ರಾಟ್ ಇನ್ ಟು ಇಂಡಿಯಾ ಬೈ ದಿ ಸಬ್ ಟ್ರಾಪಿಕಲ್ ಈಸ್ಟರ್ಲಿ ಜೆಟ್ ಸ್ಟ್ರೀಮ್ಸು. ಸಬ್ ಟ್ರಾಪಿಕಲ್ ಈಸ್ಟರ್ಲಿ ಜೆಟ್ ಸ್ಟ್ರೀಮ್ಸ್ ಅಲ್ಲ ಫ್ರೆಂಡ್ಸ್, ಇದು ವೆಸ್ಟರ್ಲಿ ಜೆಟ್ ಸ್ಟ್ರೀಮ್ಸ್. ಹೆಸರೇ ಇಂಡಿಕೇಟ್ ಮಾಡುತ್ತಲ್ಲ ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಅಂತ. ಓಕೆ. ಸೊ ಇಟ್ ಈಸ್ ವೆಸ್ಟರ್ಲಿ ಜೆಟ್ ಸ್ಟ್ರೀಮ್ಸ್. ಸೊ ಹಂಗಾಗಿ 3 ಮತ್ತು 4ನೇದು
ತಪ್ಪಾಗಿದೆ. ಹಾಗಾಗಿ ಇಲ್ಲಿ ಫ್ರೆಂಡ್ಸ್ ಸರಿಯಾದ ಉತ್ತರ ಬಂದ್ಬಿಟ್ಟು ಇಲ್ಲಿ ಓನ್ಲಿ 2 ಸ್ಟೇಟ್ಮೆಂಟ್ಸು. 11ನೇ ಪ್ರಶ್ನೆ. ನೆಕ್ಸ್ಟು 12ನೇ ಪ್ರಶ್ನೆ ನೋಡೋಣ. ಈ ಕೆಳಗಿನ ಯಾವ ಭಾರತೀಯ ರಾಜ್ಯವು ಮೈನ್ಮಾರ್ನೊಂದಿಗೆ ಅಂತಾರಾಷ್ಟ್ರೀಯ ಗಡಿಯನ್ನು ಹಂಚಿಕೊಳ್ಳುವುದಿಲ್ಲ? ಓಕೆ. ವಿಚ್ ಅಮಾಂಗ್ ದ ಫಾಲೋಯಿಂಗ್ ಇಂಡಿಯನ್ ಸ್ಟೇಟ್ಸ್ ಡಸ್ ನಾಟ್ ಶೇರ್ ಆ್ಯನ್ ಇಂಟರ್ನ್ಯಾಷನಲ್ ಬಾರ್ಡರ್ ವಿತ್ ದ ಮೈನ್ಮಾರ್? ಸೊ ಜಿಯೋಗ್ರಫಿ ಸಿಂಪಲ್ ಈಸಿ ಕ್ವಶನ್ ಅಂತ ಅನ್ಬೋದು. ಸೊ ಇಲ್ಲಿ ಮೇಘಾಲಯ ಸ್ಟೇಟು ಡೈರೆಕ್ಟಾಗಿ ಮೈನ್ಮಾರ್ ಜೊತೆ ಬಾರ್ಡರ್ ಹಂಚ್ಕೊಳ್ಳಲ್ಲ. ಸೊ ಇಲ್ಲಿ ಬಿಟ್ಟರೆ ಮಿಜೋರಾಮು, ಮಣಿಪುರ್ ಮತ್ತು ಅರುಣಾಚಲ್ ಪ್ರದೇಶ, ಅದರ ಜೊತೆ ನಾಗಾಲ್ಯಾಂಡು ಬರುತ್ತೆ. ಓಕೆ, ಅದು ಮೈನ್ಮಾರ್ ಜೊತೆಗೆ ಡೈರೆಕ್ಟ್ ಇಂಟರ್ನ್ಯಾಷನಲ್ ಬಾರ್ಡರ್ ಹೊಂದಿದೆ. ಸೊ ಇಲ್ಲಿ ಫ್ರೆಂಡ್ಸ್ ಇಲ್ಲಿ ಮೇಘಾಲಯ ಬಂದ್ಬಿಟ್ಟು ಮೈನ್ಮಾರ್ ಜೊತೆ ಡೈರೆಕ್ಟ್ ಇಂಟರ್ನ್ಯಾಷನಲ್ ಬಾರ್ಡರ್ ಹೊಂದಿಲ್ಲ. ಸೊ ಹಂಗಾಗಿ ಸರಿಯಾದ ಉತ್ತರ ಸಿ. 13th ಕ್ವಶನ್. ದ ಡಿಕೆಟ್ಸ್ ಲಾಂಗ್ ಡಿಸ್ಪ್ಯೂಟ್ ಏನಿದೆ ಅಲ್ಲ, ನಗರ್ನೋ ಕರಾಬಾಕ್ ರೀಜನ್ನು ಪ್ರೈಮರ್ಲಿ ಇನ್ವಾಲ್ವ್ಸ್ ವಿಚ್ ಕಂಟ್ರೀಸ್ ಅಂತ ಹೇಳಿ. ಫ್ರೆಂಡ್ಸ್ ಇದು ರೀಸೆಂಟಾಗಿ 402 PSI ಕ್ವಶನ್ ಪೇಪರ್ ನೋಡಿರ್ತಾರೆ ಅನ್ಕೋತೀನಿ. ತುಂಬ ಕ್ವಶನ್ಸು, ತುಂಬ ಥೀಮ್ಸ್ ಎಲ್ಲ ಈ ಪ್ರಶ್ನೆ ಪತ್ರಿಕೆಯಲ್ಲಿ ರಿಪೀಟ್ ಆಗಿದೆ. ಸೊ ದಯವಿಟ್ಟು ಏನು ಮಾಡಿ, ಯಾವುದೇ ಎಕ್ಸಾಮ್ಗೆ ಹೋಗಿನ ಮುಂಚೆ ಆ ಡಿಪಾರ್ಟ್ಮೆಂಟ್ ಅಥವಾ ಬೇರೆ ಯಾವುದಾದ್ರೂ ಡಿಪಾರ್ಟ್ಮೆಂಟ್ ಕಂಡಕ್ಟ್ ಮಾಡಿರೋ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಏನಿರುತ್ತಲ್ಲ ಅದನ್ನ ಒಂದ್ಸರಿ ಅನಲೈಸಿಸ್ ಮಾಡ್ಕೊಂಡು ಹೋಗಿ. ಸೊ 10 ಕ್ವಶನ್ಸ್ ಆದರೂ ಬಂದರೆ ನಿಮಗೆ ಹೆಲ್ಪ್ ಆಗುತ್ತೆ. ಓಕೆ. ಸೊ ಫ್ರೆಂಡ್ಸ್ ಇದು ಡೈರೆಕ್ಟ್ ಅಂದರೆ ನಗರ್ನೋ ಕರಾಬಾಕ್ ರಿಲೇಟೆಡ್ ಒಂದು ಕ್ವಶನ್ ಇತ್ತು. ಸೊ ಅಲ್ಲಿಂದ ಡೈರೆಕ್ಟ್ ಆಗಿದೆ. ಇಲ್ಲೇನು ಹೇಳ್ತಿದ್ದಾನೆ, ಯಾವ್ಯಾವ ಕಂಟ್ರೀಸ್ ನಡುವೆ ಇಶ್ಯೂಸ್ ಇದೆ ಅಂತ ಹೇಳಿ. ಡಿಕೆಟ್ಸ್ ಲಾಂಗ್ ಡಿಸ್ಪ್ಯೂಟು ಅರ್ಮೇನಿಯಾ ರಷ್ಯಾ, ಉಕ್ರೇನ್ ರಷ್ಯಾ, ಅರ್ಮೇನಿಯಾ ಅಜರ್ಬೈಜಾನ್ ಮತ್ತು ಇಸ್ರೇಲ್ ಪ್ಯಾಲೆಸ್ಟೈನ್ ಅಂತ ಹೇಳಿ. ಸೊ ಫ್ರೆಂಡ್ಸ್ ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಅರ್ಮೇನಿಯಾ ಅಜರ್ಬೈಜಾನ್. ಓಕೆ, ಅವೆರಡು ಕಂಟ್ರೀಸ್ ನಡುವೆ ಇರುವಂಥ ಡಿಸ್ಪ್ಯೂಟ್ ಇದು ಯಾವುದು, ನಗರ್ನೋ ಕರಾಬಾಕ್ ಅನ್ನೋ ರೀಜನ್. ನೆಕ್ಸ್ಟ್ ಫ್ರೆಂಡ್ಸ್, ಇಲ್ಲೊಂದು ಕ್ವಶನ್ ಮಿಸ್ ಮಾಡಿಬಿಟ್ಟಿದ್ವಿ ಓದಬೇಕಾದ್ರೆ. 9 ಡ್ಯಾಶ್ ಲೈನ್ ಈಸ್ ಸಮ್ಟೈಮ್ಸ್ ಮೆನ್ಷನ್ಡ್ ಇನ್ ದಿ ನ್ಯೂಸ್ ಇನ್ ರೆಫರೆನ್ಸ್ ಟು ಅಂತ ಹೇಳ್ತಿದ್ದಾನೆ. ಸೊ ಐ ಥಿಂಕ್ ಇದು ವೆಸ್ಟರ್ನ್ ಘಾಟ್ಸ್ ಕ್ವಶನ್ ಕಂಪ್ಲೀಟ್ ಆಗಿದೆ. 10th ಕ್ವಶನ್ ಮಿಸ್ ಮಾಡಿದ್ವಿ. ಸೊ 9 ಡ್ಯಾಶ್ ಲೈನ್ ಈಸ್ ಸಮ್ಟೈಮ್ಸ್ ಮೆನ್ಷನ್ಡ್ ಇನ್ ದ ನ್ಯೂಸ್ ರೆಫರೆನ್ಸ್ ಟು ಅಂತ ಹೇಳ್ತಿದ್ದಾನೆ. ಸೊ ಫ್ರೆಂಡ್ಸ್ 9 ಡ್ಯಾಶ್ ಲೈನ್ ಬಗ್ಗೆ ಹೇಳ್ಬೇಕಂದ್ರೆ ಇಟ್ ಈಸ್ in South China Sea. ಓಕೆ, ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, 9 ಡ್ಯಾಶ್ ಲೈನ್ is a set of line segments on maps. It represents China's territorial claims in the South China Sea. ಸೊ ಚೈನಾ ಏನು ಮಾಡಿದೆ ಅಲ್ಲ ಸೌತ್ ಚೈನಾ ಸೀದಲ್ಲಿ, ಸೊ ಬೇರೆಯವರ ಟೆರಿಟೋರಿಯಲಲ್ಲಿ ಹೋಗ್ಬಿಟ್ಟು ತಮ್ಮದು ಟೆರಿಟೋರಿಯಲ್ ಕ್ಲೇಮ್ ಮಾಡ್ತಾರೆ. ಓಕೆ, ಸೊ ಹಾಗಾಗಿ ಅವ್ರು ಕೊಟ್ಟಿರುವಂಥ ಹೆಸರೇನು 9 ಡ್ಯಾಶ್ ಲೈನ್ ಅಂತ. ಇಟ್ಸ್ ಅ ಲೈನ್ ಆಫ್ ಸೆಟ್ ಆಫ್ ಲೈನ್ ಸೆಗ್ಮೆಂಟ್ಸ್ ಅಂತ ಹೇಳಿ. ಸೊ ಇಟ್ ಈಸ್ ಎ ಕೀ ಟಾಪಿಕ್ ಇನ್ ಇಂಟರ್ನ್ಯಾಷನಲ್ ರಿಲೇಷನ್ ಫಾರ್ UPSC ಆಸ್ಪಿರೆಂಟ್ಸ್. ಓಕೆ, ಸೊ ನೀವು UPSC ಟಾಪಿಕ್ಸಲ್ಲೇ ರೀಸೆಂಟಾಗಿ ನೋಡೇ ಇರ್ತೀರ. ಸೊ ಇಂಟರ್ನ್ಯಾಷನಲ್ ರಿಲೇಷನಲ್ಲಿ ಬರುವಂಥ ಟಾಪಿಕ್ ಇದು. ಸೊ ಇಟ್ಸ್ ಆಲ್ ಅಬೌಟ್ 9 ಡ್ಯಾಶ್ ಲೈನ್ಸ್. ಓಕೆ, ಸೊ ಇಲ್ಲಿ ಬಂದ್ಬಿಟ್ಟು ಸೌತ್ ಚೈನಾ ಸೀದಲ್ಲಿ ಕ್ಲೇಮ್ ಮಾಡುವಂಥದ್ದು ಏನು ಚೈನಾ. ನೆಕ್ಸ್ಟು 9th 10th 11th ಕ್ವಶನ್ ಮಾಡಿದ್ವಿ. ನೆಕ್ಸ್ಟು 12th ಕ್ವಶನ್ನು. 12th ಕ್ವಶನ್ ಆಯಿತು, ಇಟ್ಸ್ ಅಬೌಟ್ ಮೇಘಾಲಯ. ಅದಾದಮೇಲೆ 13th ಒನ್ ನಗರ್ನೋ ಕರಾಬಾಕ್ ರೀಜನ್ ಬಂದ್ಬಿಟ್ಟು ಅರ್ಮೇನಿಯಾ ಅಜರ್ಬೈಜಾನು. 14th ಕ್ವಶನ್, ವಿಚ್ ರೀಜನ್ ಇಸ್ ದ ಅಫಾರ್ ಟ್ರಯಾಂಗಲ್ ಅಸೋಸಿಯೇಟೆಡ್ ವಿತ್? ಓಕೆ, ಇಲ್ಲಿ ಬಂದ್ಬಿಟ್ಟು ಏಷ್ಯಾ, ಆಫ್ರಿಕಾ, ಸೌತ್ ಅಮೇರಿಕಾ ಮತ್ತು ನಾರ್ತ್ ಅಮೇರಿಕಾ ಬಗ್ಗೆ ಹೇಳ್ತಿದ್ದಾನೆ. ಸೊ ಫ್ರೆಂಡ್ಸ್ ಇದು ಎಲ್ಲಿ ಬರುತ್ತೆ ರೀಜನ್ನು? ಆಫ್ರಿಕಾದಲ್ಲಿ ಬರುತ್ತೆ. ಯಾವುದು? ಅಫಾರ್ ಟ್ರಯಾಂಗಲ್ ಅಂತ ಹೇಳಿ. ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ನೀವು ಅಫಾರ್ ಟ್ರಯಾಂಗಲ್ ಆರ್ ಅಫಾರ್ ಡಿಪ್ರೆಷನ್ ಅಂತ ಹೇಳಿ. ಇಟ್ಸ್ ಎ ಲೋ ಏರಿಯಾ ಬಾರ್ಡರಿಂಗ್ ಟು ದ ರೆಡ್ ಸಿ. ಓಕೆ, ಇಟ್ಸ್ ಎ ಪಾರ್ಟ್ ಆಫ್ ಗ್ರೇಟ್ ರಿಫ್ಟ್ ವ್ಯಾಲಿ ಇನ್ ಈಸ್ಟ್ ಆಫ್ರಿಕಾ. ಆ್ಯಕ್ಚುಲಿ ಆ ಏರಿಯಾ ಏನೇನು ಓವರ್ಲ್ಯಾಪ್ ಆಗುತ್ತೆ, ಯಾವ್ಯಾವ ಕಂಟ್ರೀಸು? ಎರಿಟ್ರಿಯಾ, ಜಿಬೋಟಿ ಆ್ಯಂಡ್ ಎಂಟೈರ್ ಅಫಾರ್ ರೀಜನ್ ಆಫ್ ಇಥೋಪಿಯಾ. ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ನೀವು ಅಫಾರ್ ರೀಜನ್ ಅಂತಂದರೆ ಈ ರೀಜನ್. ಓಕೆ, ಅಫಾರ್ ಟ್ರಯಾಂಗಲ್ ಅಂತ. ಸೊ ಹಾರ್ನ್ ಆಫ್ ಆಫ್ರಿಕಾದಿಂದ ವೆಸ್ಟಿಗೆ ಬರುತ್ತೆ, ಇದು ನಾರ್ತ್ ವೆಸ್ಟಿಗೆ ಅನ್ಕೋಬೋದು. ಇಲ್ಲಿ ನೋಡ್ತೀರಾ, ಇಲ್ಲಿ ಬಂದ್ಬಿಟ್ಟು ಎರಿಟ್ರಿಯಾ, ಜಿಬೋಟಿ, ಇಥೋಪಿಯಾ ಮತ್ತು ಸ್ವಲ್ಪ ಸೊಮಾಲಿಯಾಗೂ ಟಚ್ ಆಗುತ್ತೆ. ಓಕೆ,
ಸೊ ಹಂಗಾಗಿ ಇಲ್ಲಿ ಸರಿಯಾದ ಉತ್ತರ ಬಿ 14th ಒನ್. ಅಫಾರ್ ಟ್ರಯಾಂಗಲ್ ಎಲ್ಲಿ ಬರುತ್ತೆ, ಆಫ್ರಿಕಾದಲ್ಲಿ ಬರುತ್ತೆ. ನೆಕ್ಸ್ಟ್ ಕ್ವಶನು, ವಿಜಯನಗರ ಎಂಪೈರ್ ವಾಸ್ ಡಿಫಿಟೆಡ್ ಅಟ್ ದಿ ಬ್ಯಾಟಲ್ ಆಫ್ ತಾಳಿಕೋಟ 1565 ಬೈ ದಿ ಕಂಬೈನ್ಡ್ ಆರ್ಮೀಸ್ ಆಫ್. ಸೊ ವಿಜಯನಗರ ಎಂಪೈರ್ ವಿರುದ್ಧ ಬಹಮನಿ ಸುಲ್ತಾನೇಟ್ಸ್ ಏನು ಮಾಡ್ತಾರೆ, ಸೊ ಆರ್ಗನೈಸ್ ಆಗಿಬಿಟ್ಟು ಬ್ಯಾಟಲಿಗೆ ಬರ್ತಾರೆ, ಬ್ಯಾಟಲ್ ಆಫ್ ತಾಳಿಕೋಟದಲ್ಲಿ 1565. ಸೊ ಅವು ಕಂಬೈನ್ಡ್ ಆರ್ಮೀಸ್ ಯಾವ್ಯಾವ ಅಂತ ಕೇಳಿದ್ದಾರೆ. ಬಿಜಾಪುರ್, ಬಹಮನಿ, ಗೋಲ್ಕೊಂಡ, ಬಿಜಾಪುರ್, ಅಹಮದ್ನಗರ್, ಗೋಲ್ಕೊಂಡ, ಬಿಜಾಪುರ್, ಬಹಮನಿ ಆ್ಯಂಡ್ ಅಹಮದ್ನಗರ್, ಮತ್ತು ಬಹಮನಿ, ಅಹಮದ್ನಗರ್ ಮತ್ತು ಗೋಲ್ಕೊಂಡ ಅಂತ ಹೇಳಿ. ಸೊ ಫ್ರೆಂಡ್ಸ್ ಇಲ್ಲಿ ಯಾವ್ಯಾವ ಬರ್ತಾವೆ, ಬಿಜಾಪುರ್, ಅಹಮದ್ನಗರ್ ಮತ್ತು ಗೋಲ್ಕೊಂಡ ಅಂತ ಹೇಳಿ. ಇಲ್ಲೇನು ಕೊಟ್ಟಿದ್ದಾನೆ ಇವನು, 3 ಕಡೆ ಬಹಮನಿ 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 ಅಂತಲೇ ಕೊಟ್ಬಿಡ್ತಾನೆ ಮತ್ತೆ. ಸೊ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಬಿಜಾಪುರ್, ಅಹಮದ್ನಗರ್ ಮತ್ತು ಗೋಲ್ಕೊಂಡ. ಇಲ್ಲಿ ಸರಿಯಾದ ಉತ್ತರ ಬಿ 15th ಒನ್. ನೆಕ್ಸ್ಟ್ ಕ್ವಶನು 16th ಕ್ವಶನು, ಕನ್ಸಿಡರ್ ದ ಫಾಲೋಯಿಂಗ್ ಪೇರ್ಸ್ ಅಬೌಟ್ ವೇದ ಆ್ಯಂಡ್ ಇಟ್ ಕಂಟೆಂಟ್ಸ್ ಅಂತ ಕೊಟ್ಟಿದ್ದಾರೆ. ವೇದಗಳು ಮತ್ತು ಅಲ್ಲಿ ವೇದಗಳ ಒಳಗೆ ಏನಿತ್ತು ಅಂತ ಹೇಳಿ, ಅಂದರೆ ಅದರದ್ದು ಡೀಟೇಲ್ಸ್ ಬಗ್ಗೆ. ಓಕೆ, ಅದನ್ನು ಒಳಗೊಂಡಿರುವಂಥದ್ದು. ಋಗ್ವೇದ ಬಂದ್ಬಿಟ್ಟು ಸ್ತೋತ್ರ ಮತ್ತು ಪ್ರಾರ್ಥನೆಗಳು. ಹೌದು, ಸೊ ಋಗ್ವೇದದೊಳಗೆ ಏನೇನು ಬರುತ್ತೆ, ಪ್ರಾರ್ಥನೆಗಳು ಬರುತ್ತೆ, ಲೈಕ್ ಹೆಮ್ಸ್ ಆ್ಯಂಡ್ ಪ್ರೇಯರ್ಸ್ ಅಂತ ಬರುತ್ತೆ. ಓಕೆ, ಋಗ್ವೇದದಲ್ಲಿ. ನೆಕ್ಸ್ಟು ಯಜುರ್ವೇದ ಬಂದ್ಬಿಟ್ಟು ಏನಾಗುತ್ತೆ, ಇಟ್ಸ್ ಆಲ್ ಅಬೌಟ್ ಹಿಮ್ಸ್ ಆ್ಯಂಡ್ ಸ್ಯಾಕ್ರಿಫೈಸಿಯಲ್ ಲಾಸ್. ಸಾಮವೇದ ಬಂದ್ಬಿಟ್ಟು ಸೋರ್ಸ್ ಆಫ್ ಮ್ಯೂಸಿಕ್. ಅಥರ್ವವೇದ ಬಂದ್ಬಿಟ್ಟು ತಂತ್ರ ಮಂತ್ರ ಆ್ಯಂಡ್ ಸಬ್ಜುಗೇಷನ್. ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಋಗ್ವೇದ ಇಸ್ ಆಲ್ ಅಬೌಟ್ ಸ್ತೋತ್ರ ಆ್ಯಂಡ್ ಪ್ರಾರ್ಥನೆಗಳು. ಯಜುರ್ವೇದ ಬಂದ್ಬಿಟ್ಟು ಸ್ತೋತ್ರ ಮತ್ತು ತ್ಯಾಗದ ನಿಯಮಗಳು. ಸಾಮವೇದ ಬಂದ್ಬಿಟ್ಟು ಸಂಗೀತದ ಮೂಲ, ಮತ್ತು ಅಥರ್ವವೇದ ಬಂದ್ಬಿಟ್ಟು ಮಂತ್ರ, ತಂತ್ರ ಮತ್ತು ವಶೀಕರಣ. ಸೊ ಇವೆರಡು ಇವು 4 ಏನಾಗಿದೆ, ಸರಿಯಾಗಿದೆ. ಓಕೆ, ಯಜುರ್ವೇದ ಅಂತ ಬರುತ್ತಲ್ಲ, ಇಟ್ಸ್ ಆಲ್ ಅಬೌಟ್ ಸ್ಯಾಕ್ರಿಫೈಸು. ಸಾಮವೇದ ಅಂತ ಬರೋದು ಮ್ಯೂಸಿಕ್ಕು. ಅಥರ್ವವೇದ ಅಂತ ಬರೋದು ತಂತ್ರ ಮಂತ್ರ. ಸೊ ಹಂಗಾಗಿ ಇಲ್ಲಿ ಸರಿಯಾದ ಉತ್ತರ ಆಲ್ 4. ಸೊ ಫ್ರೆಂಡ್ಸ್ ನೆಕ್ಸ್ಟ್ ಕ್ವಶನ್ನು, ಭಾರತದಲ್ಲಿನ ಸೂಕ್ಷ್ಮ ಮತ್ತು ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಕುರಿತು ಈ ಕೆಳಗಿನ ಯಾವ ಜೋಡಿಗಳು ಸರಿಯಾಗಿದೆ. MSME ರಿಲೇಟೆಡ್ ಕೇಳ್ತಾನೆ. ವರ್ಗೀಕರಣ ಮತ್ತು ಮಾನದಂಡ. ಇಲ್ಲಿ ಸೂಕ್ಷ್ಮ ವಲಯದಲ್ಲಿ ಏನು ಬರುತ್ತೆ ಅಂತ ಹೇಳ್ತಿದ್ದಾನೆ, 50 ಲ್ಯಾಕಿಂದ 5 crore ವಹಿವಾಟು ಅಂತ ಹೇಳ್ತಾನೆ. ಸಣ್ಣ ಉದ್ಯಮಗಳ ಕುರಿತಾಗಿ ಏನು ಹೇಳ್ತಾನೆ, 10 ಕೋಟಿಯಿಂದ 50 ಕೋಟಿವರೆಗೂ. ಮಧ್ಯಮ ಬಂದ್ಬಿಟ್ಟು 50 ಕೋಟಿಯಿಂದ 250 ಕೋಟಿವರೆಗೂ ವಹಿವಾಟು. ಇಲ್ಲಿ ಎಷ್ಟು ಜೋಡಿಗಳು ಸರಿಯಾಗಿದೆ ಅಂತ ಹೇಳಿ. ವಿಚ್ ಆಫ್ ದ ಫಾಲೋಯಿಂಗ್ ಪೇರ್ಸ್ ಅಬೌಟ್ ಮೈಕ್ರೋ, ಸ್ಮಾಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸಸ್ MSME ಇನ್ ಇಂಡಿಯಾ ಆರ್ ಕರೆಕ್ಟ್. ಇಲ್ಲಿ ಕ್ಲಾಸಿಫಿಕೇಶನ್ ಕೊಟ್ಟು ಕ್ರೈಟೀರಿಯಾ ಕೇಳ್ತಿದ್ದಾನೆ. ಸೊ ಫ್ರೆಂಡ್ಸ್ ಇಲ್ಲಿ ಮೈಕ್ರೋ ಬಂದ್ಬಿಟ್ಟು ಏನು ಬರುತ್ತೆ, ಅಪ್ ಟು 50 ಲ್ಯಾಕಿಂದ 5 crore ಅಂತ ಹೇಳ್ತಿದ್ದಾನೆ. ಸೊ ಫ್ರೆಂಡ್ಸ್ ಇದು 50 ಲ್ಯಾಕ್ ಅಲ್ಲ, ಆ್ಯಕ್ಚುಲಿ 1 crore ಇಂದ 5 crore. ಓಕೆ, ನೆಕ್ಸ್ಟು ಮೀಡಿಯಂ ಬರುತ್ತೆ, ಸ್ಮಾಲ್ ಬರುತ್ತೆ. ಸ್ಮಾಲ್ ಬಂದ್ಬಿಟ್ಟು 10 crore ಇಂದ 50 crore ಅಂತ ಹೇಳ್ತಿದ್ದಾನೆ. ನೆಕ್ಸ್ಟು ಮೀಡಿಯಂ ಬಂದ್ಬಿಟ್ಟು 50 to 250 crores ಅಂತ. ಸೊ ಫ್ರೆಂಡ್ಸ್ ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಓನ್ಲಿ 2. ಯಾಕಂದರೆ ಮೈಕ್ರೋ ಬಂದ್ಬಿಟ್ಟು ತಪ್ಪು ಕೊಟ್ಟಿದ್ದಾನೆ, 1 crore ಇಂದ 5 crore ಆಗಬೇಕು, ಅದು 50 ಲ್ಯಾಕಿಂದ 5 crore ಅಂತ ಕೊಟ್ಟಿದ್ದಾನೆ. ನೆಕ್ಸ್ಟು ಸ್ಮಾಲ್ ಬಂದ್ಬಿಟ್ಟು 10 ಇಂದ 50 crore, ಮತ್ತು ಮೀಡಿಯಂ ಬಂದ್ಬಿಟ್ಟು 50 to 250 crores. ಸರಿಯಾದ ಉತ್ತರ ಇಲ್ಲಿ ಬಿ ಓನ್ಲಿ 2. ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ನೀವು ಕ್ಲಾಸಿಫಿಕೇಶನ್ನು ಮೈಕ್ರೋ, ಸ್ಮಾಲ್ ಮತ್ತು ಮೀಡಿಯಂ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಎಂಟರ್ಪ್ರೈಸಸಲ್ಲಿ ಇನ್ವೆಸ್ಟ್ಮೆಂಟ್ ಇನ್ ಪ್ಲಾಂಟ್ ಆ್ಯಂಡ್ ಮಷಿನರಿ ಫಾರ್ ಎಕ್ವಿಪ್ಮೆಂಟ್ ನಾಟ್ ಮೋರ್ ದೆನ್ 1 crore ಆ್ಯಂಡ್ ನಾಟ್ ಮೋರ್ ದೆನ್ 5 crores ಅಂತ ಹೇಳಿ. ಓಕೆ, ನೆಕ್ಸ್ಟು ಇನ್ವೆಸ್ಟ್ಮೆಂಟ್ ಇನ್ ಪ್ಲಾಂಟ್ ಆ್ಯಂಡ್ ಮಷಿನರಿ ಫಾರ್ ಎಕ್ವಿಪ್ಮೆಂಟು ನಾಟ್ ಮೋರ್ ದೆನ್ 10 crores ಆ್ಯಂಡ್ ನಾಟ್ ಮೋರ್ ದೆನ್ 10 crores ಆ್ಯಂಡ್ ಆ್ಯನ್ಯುವಲ್ ಟರ್ನ್ ಓವರ್ ಆ್ಯಂಡ್ ನಾಟ್ ಮೋರ್ ದೆನ್ 50 crores ಅಂತ ಹೇಳಿ. ನೆಕ್ಸ್ಟು ಇನ್ವೆಸ್ಟ್ಮೆಂಟ್ ಇನ್ ಪ್ಲಾಂಟ್ ಆ್ಯಂಡ್ ಮಿಷನರಿ ನಾಟ್ ಮೋರ್ ದೆನ್ 50 crore ಆ್ಯಂಡ್ ಆ್ಯನ್ಯುವಲ್ ಟರ್ನ್ ಓವರ್ ನಾಟ್ ಮೋರ್ ದೆನ್ 250 crores ಅಂತ ಹೇಳಿ. ಸೊ ಹಂಗಾಗಿ ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಫ್ರೆಂಡ್ಸ್ ಓನ್ಲಿ ಬಿ. ಸೊ ಫ್ರೆಂಡ್ಸ್ ನೆಕ್ಸ್ಟ್ ಕ್ವಶನ್ನು 18th ಕ್ವಶನ್, ಕನ್ಸಿಡರ್ ದ ಫಾಲೋಯಿಂಗ್ ಪೇರ್ಸ್ ಅಬೌಟ್ ಗ್ಲೇಷಿಯರ್ಸ್ ಆ್ಯಂಡ್ ದ ಒರಿಜಿನ್ ಆಫ್ ರಿವರ್ ಅಂತ ಹೇಳಿ. ಸೊ ಇಲ್ಲಿ ಗ್ಲೇಷಿಯರ್ ಕೊಟ್ಟಿದ್ದಾನೆ ಮತ್ತು ಅದರ ರಿವರ್ ಸೋರ್ಸ್ ಕೊಟ್ಟಿದ್ದಾರೆ.
ಇಲ್ಲಿ ಬಂದ್ಬಿಟ್ಟು ಬಂದರ್ ಪೋಂಚ್ ಅಂತ ಕೊಟ್ಟಿದ್ದಾನೆ, ಯಮುನಾ ಅಂತ ಹೇಳಿ. ಸಿಯಾಚಿನ್ ಗ್ಲೇಸಿಯರ್ ಬಂದ್ಬಿಟ್ಟು ನುಬ್ರಾ ರಿವರು. ಝೇಮು ಬಂದ್ಬಿಟ್ಟು ಟೀಸ್ಟಾ ರಿವರು. ಮತ್ತು ಬಾರಾಸಿಂಗಿ ಬಂದ್ಬಿಟ್ಟು ಸೆಟ್ಲಜ್ ಅಂತ ಹೇಳಿ. ಸೊ ಫ್ರೆಂಡ್ಸ್, ಇಲ್ಲಿ ಯಮುನಾ ಬಂದ್ಬಿಟ್ಟು ಯಮುನೋತ್ರಿ ಗ್ಲೇಸಿಯರ್ ಅಂತ ಬರುತ್ತೆ. ಓಕೆ, ಸೊ ಹಂಗಾಗಿ ಈ ಪೇರು ತಪ್ಪಾಗುತ್ತೆ. ಸೊ ನುಬ್ರಾ ರಿವರು ಸಿಯಾಚಿನಿಂದ ಬರುತ್ತೆ. ಓಕೆ, ನೆಕ್ಸ್ಟು ಝೇಮು ಟೀಸ್ಟಾದಿಂದ ಅಂತ ಹೇಳ್ತಿದ್ದಾನೆ, ಇದು ಝೇಮು ಅಲ್ಲ ಗ್ಲೇಷಿಯರು. ಅದು ಬಿಟ್ಟರೆ ಬಾರಾಸಿಂಗ್ರಿ ಬಂದ್ಬಿಟ್ಟು ಸೆಟ್ಲಜ್ ಅಂತ ಹೇಳ್ತಾನೆ. ಸೆಟ್ಲಜ್ ಅಲ್ಲ, ಚೀನಾಬ್ ರಿವರು. ಇಲ್ಲಿ ನೋಡ್ಬೋದು, ಯಮುನಾ ರಿವರ್ ಇಸ್ ಫೆಡ್ ಬೈ ಯಮುನೋತ್ರಿ ಗ್ಲೇಷಿಯರ್ ವಿಚ್ ಇಸ್ ಲೊಕೇಟೆಡ್ ಇನ್ ದ ಮಸೂರಿ ರೇಂಜ್. ನೆಕ್ಸ್ಟ್ ನುಬ್ರಾ ಬಂದ್ಬಿಟ್ಟು ಇಟ್ ಈಸ್ ಮೆಲ್ಟೆಡ್ ಬೈ ವಾಟರ್ಸ್ ಆಫ್ ಅ ಸಿಯಾಚಿನ್ ಗ್ಲೇಷಿಯರ್. ಹೌದು, ಇಲ್ಲಿ ಸಿಯಾಚಿನ್ ಹೇಳ್ತಿದ್ದಾನೆ. ನೆಕ್ಸ್ಟು ಟೀಸ್ಟಾ ರಿವರ್ ಬಂದ್ಬಿಟ್ಟು ಎಲ್ಲಿಂದ ಫೆಡ್ ಆಗುತ್ತೆ? ಟೀಸ್ಟಾ ಕಾಂಗ್ಸೆ ರಿವರ್ ಅಂತ ಬರುತ್ತೆ. ನೆಕ್ಸ್ಟು ಬಾರಾಸಿಂಗ್ರಿ ಬಂದ್ಬಿಟ್ಟು ಏನು ಫೆಡ್ ಮಾಡುತ್ತೆ? ಚಂದ್ರ ರಿವರ್. ಅಂದರೆ ನೆಕ್ಸ್ಟ್ ಹೋಗ್ಬಿಟ್ಟು ಭಾಗ ರಿವರ್ ಜೊತೆ ಮಿಕ್ಸ್ ಆಗಿ ಚಂದ್ರಭಾಗ ಅಂತ ಆಗುತ್ತೆ, ಅಂದರೆ ಚೀನಾಬ್ ರಿವರ್ ಆಗುತ್ತೆ. ಸೊ ಹಂಗಾಗಿ ಇದರಲ್ಲಿ ಸರಿಯಾದ ಉತ್ತರ ಓನ್ಲಿ ಸಿಯಾಚಿನ್ ಆ್ಯಂಡ್ ನುಬ್ರಾ. ಓಕೆ, ಓನ್ಲಿ ಒನ್ ಪೇರ್. ಆಪ್ಷನ್ ಎ ಇಸ್ ಕರೆಕ್ಟ್ ಆನ್ಸರ್, 18th one. Next question, 19th question. The doctrine of three jewels, proper knowledge, proper realization and proper character, belongs to the religion Buddhism, Jainism, Christianity and Sikhism ಅಂತ ಹೇಳ್ತಿದ್ದಾನೆ. ಸೊ ಫ್ರೆಂಡ್ಸ್, ಇಲ್ಲಿ ತ್ರಿರತ್ನ ಸಿದ್ಧಾಂತವಾದ ಸಮ್ಯಕ್ ಜ್ಞಾನ್, ಸಮ್ಯಕ್ ದರ್ಶನ್ ಮತ್ತು ಸಮ್ಯಕ್ ಚರಿತ್ರೆ ಯಾವ ಧರ್ಮಕ್ಕೆ ಸೇರಿದೆ? ಫ್ರೆಂಡ್ಸ್, ಇದು ಜೈನ ಧರ್ಮಕ್ಕೆ ಸೇರಿದೆ. ಓಕೆ, ಇಲ್ಲಿ ಡಾಕ್ಟ್ರಿನ್ಸ್ ಆಫ್ ತ್ರೀ ಜ್ಯುವೆಲ್ಸ್ ಅಂತ ಬರೋದು ಇಲ್ಲಿ ಜೈನಿಸಮ್ ಅಲ್ಲಿ ಬರುತ್ತೆ. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಡಾಕ್ಟ್ರಿನ್ಸ್ ಆಫ್ ತ್ರೀ ಜ್ಯುವೆಲ್ಸ್ ಅಂತ ಹೇಳಿ ರತ್ನತ್ರಯ ಅಂತ ಕರೀತಾರೆ. ರತ್ನತ್ರಯ ಆಫ್ ಜೈನಿಸಮ್. ಸಮ್ಯಕ್ ದರ್ಶನ್ ಅಂತ ಅಂತಾರೆ ರೈಟ್ ಫೇತ್ ಆರ್ ಅಕ್ಸೆಪ್ಟೆನ್ಸ್ ಆಫ್ ದ ಟ್ರೂತ್ ಆಫ್ ದಿ ಸೋಲ್. ಓಕೆ, ರೈಟ್ ಫೇತ್, ರೈಟ್ ನಾಲೆಜ್, ರೈಟ್ ಕಂಡಕ್ಟ್ ಅಂತ ಕೇಳಿರ್ತಾರೆ. ಓಕೆ, ಇದೇ ಅದು ತ್ರೀ ರತ್ನಾಸ್, ರತ್ನತ್ರಯ. ಸಮ್ಯಕ್ ಜ್ಞಾನಂ ಅಂತ. ಓಕೆ, ಸೊ ಇದು ರೈಟ್ ನಾಲೆಜ್, ಅನ್ಡೌಟಿಂಗ್ ನಾಲೆಜ್ ಆಫ್ ಅ ತತ್ವಾಸ್. ಸಮ್ಯಕ್ ಚರಿತ್ರ, ಇಟ್ಸ್ ಅಬೌಟ್ ರೈಟ್ ಕಂಡಕ್ಟ್, ಚರಿತ್ರ. ಓಕೆ, ಸೊ ಹಂಗಾಗಿ ಇಲ್ಲಿ ಸರಿಯಾದ ಉತ್ತರ ಜೈನಿಸಮ್. ನೆಕ್ಸ್ಟ್ ಕ್ವಶನ್ ಫ್ರೆಂಡ್ಸು, 20th ಕ್ವಶನು. ಬೌದ್ಧ ಸಮ್ಮೇಳನಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದೆ ಅಥವಾ ಸರಿಯಾಗಿವೆ? ಮೊದಲ ಬೌದ್ಧ ಸಮ್ಮೇಳನವು 483ನೇ BC ಅಜಾತಶತ್ರುವಿನ ಆಶ್ರಯದಲ್ಲಿ ರಾಜಗೃಹದಲ್ಲಿ ನಡೆಯಿತು ಅಂತ ಹೇಳ್ತಿದ್ದಾರೆ. ಓಕೆ, ನೆಕ್ಸ್ಟ್ 383 ಕಾಲಾಶೋಕ ಆಶ್ರಯದಲ್ಲಿ ವೈಶಾಲಿಯಲ್ಲಿ ಎರಡನೇ ಬೌದ್ಧ ಸಮ್ಮೇಳನ ನಡೆಯಿತು. ಹೌದು. 250 BC ಏನಾಗುತ್ತೆ? ಅಶೋಕನ ಆಶ್ರಯದಲ್ಲಿ ಪಾಟಲಿಪುತ್ರದಲ್ಲಿ ಮೂರನೇ ಬೌದ್ಧ ಸಮ್ಮೇಳನ ನಡೀತು. ಹೌದು. 4ನೇದು ಬಂದ್ಬಿಟ್ಟು ಕನಿಷ್ಕನ ಆಶ್ರಯದಲ್ಲಿ ಕಾಶ್ಮೀರದಲ್ಲಿ ನಡೆಯುತ್ತೆ. ಸೊ ಹಂಗಾಗಿ ಇಲ್ಲಿ ಸರಿಯಾದ ಉತ್ತರ ಫ್ರೆಂಡ್ಸ್ ಡಿ, ಎಲ್ಲ 4 ಹೇಳಿಕೆಗಳು. ಆಲ್ ಫೋರ್ ಆರ್ ಕರೆಕ್ಟ್. ನೆಕ್ಸ್ಟ್, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆ್ಯಂಡ್ ಸೆಲೆಕ್ಟ್ ದ ಕರೆಕ್ಟ್ ಆನ್ಸರ್ ಫ್ರಮ್ ದಿ ಕೋಡ್ ಬಿಲೋ. ವಿಕ್ರಮ್ ಸಂವತ್ಸರ ಇಟ್ ಬಿಗೇನ್ ಇನ್ 57 BC ಅಂತೆ. ಓಕೆ, ಶಕ ಸಂವತ್ಸರ ಬಂದ್ಬಿಟ್ಟು 78ನೇ AD. ನೆಕ್ಸ್ಟು ಗುಪ್ತ ಎರಾ ಬಿಗೇನ್ ಇನ್ 319 AD ಅಂತ ಹೇಳಿ. ದ ಎರಾ ಆಫ್ ಮುಸ್ಲಿಂ ರೂಲ್ ಬಿಗೇನ್ ಇನ್ 1192 AD ಅಂತ ಹೇಳಿ. ಸೊ ಫ್ರೆಂಡ್ಸ್, ಇಲ್ಲಿ ಸರಿಯಾದ ಉತ್ತರ ಆಲ್ ಆಫ್ ದಿ ಅಬೌವ್. 21st ಕ್ವಶನ್ನು. ಇಲ್ಲಿ ವಿಕ್ರಮ ಸಂವತ್ಸರ ಕ್ಯಾಲೆಂಡರ್ ಬಂದ್ಬಿಟ್ಟು 57 BC ಸ್ಟಾರ್ಟ್ ಆತಂತೆ. ಓಕೆ, ಕಿಂಗ್ ವಿಕ್ರಮಾದಿತ್ಯ ಆಫ್ ಉಜ್ಜೈನ್ ಡಿಫೀಟೆಡ್ ದ ಶಕಾಸ್. ಸೊ ಹೆನ್ಸ್ ದ ಕ್ಯಾಲೆಂಡರ್ ವಾಸ್ ಕ್ರಿಯೇಟೆಡ್ ಟು ಹಾನರ್ ದಿಸ್ ವಿಕ್ಟ್ರಿ. ಸೊ ಅವ್ರು ಗೆದ್ದಿದ್ದಕ್ಕೆ ಅದನ್ನ ವಿಕ್ಟ್ರಿ ಹಾನರ್ ಮಾಡ್ಲಿಕ್ಕೆ ಅಂತ ಹೇಳಿ ಸೊ ವಿಕ್ರಮ ಕ್ಯಾಲೆಂಡರ್ನ ಸ್ಟಾರ್ಟ್ ಮಾಡ್ತಾರೆ. ಓಕೆ, 57 BC. ನೆಕ್ಸ್ಟು ದ ಎರಾ ಆಫ್ ಗುಪ್ತಾ ಪೀರಿಯಡ್ ವಾಸ್ ಸ್ಟಾರ್ಟೆಡ್ ಬೈ ದಿ ಚಂದ್ರಗುಪ್ತ in 319 AD. So the people called him a Maharajadiraja, means king of king, because he ruled over most of the regions of India. So ಹಂಗಾಗಿ ಗುಪ್ತಾ ಎರಾ 319 AD ಸ್ಟಾರ್ಟ್ ಆಗುತ್ತೆ. ಅದು ಬಿಟ್ಟರೆ
ಶಕ ಸಂವತ್ಸರ ಯಾವಾಗ ಸ್ಟಾರ್ಟ್ ಆಗುತ್ತೆ 78ರಲ್ಲಿ ಡ್ಯೂರಿಂಗ್ ಕುಶಾನಾಸ್ ಕನಿಷ್ಕನ್ ಟೈಮ್ನಲ್ಲಿ. ನೆಕ್ಸ್ಟು ಎರಾ ಆಫ್ ಮುಸ್ಲಿಂ ರೂಲ್ ಯಾವಾಗ ಸ್ಟಾರ್ಟ್ ಆಗುತ್ತೆ 1192 ಡ್ಯೂರಿಂಗ್ ಮೊಹಮ್ಮದ್ ಗೋರಿ ಮತ್ತು ಪೃಥ್ವಿರಾಜ್ ಚೌಹಾಣ್ ಸೆಕೆಂಡ್ ಟೆರೈನ್ ವಾರ್ ಆಗುತ್ತಲ್ಲ. ಸೊ ಆ್ಯಕ್ಚುಲಿ ಅಲ್ಲಿ ಪೃಥ್ವಿರಾಜ್ ಚೌಹಾಣ್ ಅವ್ರದ್ದು ಡಿಫೀಟ್ ಆಗುತ್ತೆ. ಓಕೆ, ಸೊ ಅದಾದಮೇಲೆ ನೆಕ್ಸ್ಟ್ ಬರೋದೇ ಎರಾ ಆಫ್ ಮುಸ್ಲಿಂ ರೂಲ್ ಸ್ಟಾರ್ಟ್ ಆಗುತ್ತೆ. ಸೊ ಹಂಗಾಗಿ ಸರಿಯಾದ ಉತ್ತರ ಆಲ್ ಆಫ್ ದಿ ಅಬೋ 4. ಸೊ ಇಲ್ಲಿ ನೋಡ್ಬೋದು ಸೆಕೆಂಡ್ ಬ್ಯಾಟಲ್ ಆಫ್ ಟೆರೈನ್ ಅಂತ ಹೇಳಿ ಬಂದ್ಬಿಟ್ಟು 1192 ಅಲ್ಲಿ ಮೊಹಮ್ಮದ್ ಗೋರಿ ಬರ್ತಾನೆ. ಹಿ ಡಿಫಿಟೆಡ್ ಪೃಥ್ವಿರಾಜ್ ಚೌಹಾಣ್ಸ್ ರಜಪೂತ್ ಆರ್ಮಿ. ಫಸ್ಟ್ ಬ್ಯಾಟಲಲ್ಲಿ ಏನಾಗುತ್ತೆ, ಫಸ್ಟ್ ಬ್ಯಾಟಲ್ ಆಫ್ ಟೆರೈನು 1191ಅಲ್ಲಿ. ಸೊ ಪೃಥ್ವಿರಾಜ್ ಚೌಹಾಣ ಮೊಹಮ್ಮದ್ ಗೋರಿಯನ್ನು ಸೋಲಿಸ್ತಾನೆ. ಓಕೆ, ಸೊ ಸೆಕೆಂಡ್ ಬ್ಯಾಟಲ್ ಏನಾಗುತ್ತೆ, ರಿವರ್ಸ್ ಆಗುತ್ತೆ. ಸೊ ವಿಚ್ ಟೂಕ್ ಪ್ಲೇಸ್ ನಿಯರ್ ದ ಥಾನೇಶ್ವರ್, ಹರಿಯಾಣ. ಸೊ ಹೆನ್ಸ್ ಇಟ್ ಈಸ್ ಕನ್ಸಿಡರ್ಡ್ ಆಸ್ ಅ ಟರ್ನಿಂಗ್ ಪಾಯಿಂಟ್ ಇನ್ ಇಂಡಿಯನ್ ಹಿಸ್ಟ್ರಿ ಆ್ಯಂಡ್ ಪೇವ್ಡ್ ದ ವೇ ಫಾರ್ ಮುಸ್ಲಿಂ ರೂಲ್ ಇನ್ ಇಂಡಿಯಾ. ಆ ವಾರ್ ಮುಗಿದ ಮೇಲೆ ಏನಾಗುತ್ತೆ, ಸೊ ಅಲ್ಲಿ ರಜಪೂತ್ ರೂಲರ್ಸ್ ಇರ್ತಾರಲ್ಲ ಡಿಫೀಟ್ ಆದಮೇಲೆ, ಸೊ ಅಲ್ಲಿ ಮುಸ್ಲಿಂ ರೂಲ್ ಸ್ಟಾರ್ಟ್ ಆಗುತ್ತೆ ನಾರ್ತ್ ಇಂಡಿಯಾದಲ್ಲಿ ಅಂತ ಬಿಲೀವ್. ಕನ್ಸಿಡರ್ ದಿ ಫಾಲೋಯಿಂಗ್ ಪೇರ್ಸ್ ಅಬೌಟ್ ದಿ ವೇರಿಯಸ್ ಕಾರ್ನಾಟಿಕ್ ವಾರ್ಸ್ ಫಾಟ್ ಬಿಟ್ವೀನ್ ಬ್ರಿಟಿಷ್ ಆ್ಯಂಡ್ ಫ್ರಾನ್ಸ್ ಇನ್ ಇಂಡಿಯಾ. ಸೊ ವಾರ್ ಮತ್ತು ರಿಸಲ್ಟ್ ಎಂಡೆಡ್ ಬೈ ಅಂತ ಹೇಳ್ತಿದ್ದಾರೆ. ಸೊ ಫಸ್ಟ್ ಬಂದ್ಬಿಟ್ಟು ಫ್ರೆಂಡ್ಸ್ ಇಲ್ಲಿ ಫಸ್ಟ್ ಕಾರ್ನಾಟಿಕ್ ವಾರ್ ಬಂದ್ಬಿಟ್ಟು ಟ್ರೀಟಿ ಆಫ್ ಅಕ್ಸ್ಲಾಪ್ ಚಪ್ಲೆ ಅಂತ ಹೇಳಿ 748 ಅಂತ ಹೇಳ್ತಾರೆ. ನೆಕ್ಸ್ಟು ಸೆಕೆಂಡ್ ಬಂದ್ಬಿಟ್ಟು ಟ್ರೀಟಿ ಆಫ್ ಪಾಂಡಿಚೇರಿ. ಥರ್ಡ್ ಬಂದ್ಬಿಟ್ಟು ಟ್ರೀಟಿ ಆಫ್ ಪ್ಯಾರಿಸ್ ಅಂತ. ಸೊ ಇಲ್ಲಿ ಆಲ್ ಆಫ್ ದಿ ಅಬೌವ್ ಆರ್ ಕರೆಕ್ಟ್. ಫಸ್ಟ್ ಕಾರ್ನಾಟಿಕ್ ವಾರಲ್ಲಿ ಏನಾಗುತ್ತೆ 1146 ಇಂದ 48ಅಲ್ಲಿ ಇಟ್ ಸ್ಟಾರ್ಟೆಡ್ ಬಿಕಾಸ್ ಆಫ್ ಆಸ್ಟ್ರಿಯನ್ ವಾರ್ ಆಫ್ ಸಕ್ಸೆಷನ್. ಅಂದರೆ ಯುರೋಪಲ್ಲಿ ಏನಾಗ್ತಿರುತ್ತೆ, ಈ ಕಡೆ ಫ್ರಾನ್ಸ್ ಮತ್ತು ಇಂಗ್ಲೆಂಡ್ ನಡುವೆ ವಸಾಹತುಗಳಿಗಾಗಿ ಏನೋ ಫೈಟ್ ಆಗ್ತಿರುತ್ತೆ. ಹಾಗಾಗಿ ಆಸ್ಟ್ರೇಲಿಯನ್ ವಾರ್ ಆಫ್ ಸಕ್ಸೆಷನ್ ಅಂತ ಹೇಳ್ತಾರೆ. 7 years ಆಫ್ ವಾರ್ ಫಾಟ್ ಇನ್ ಯುರೋಪ್ ಆ್ಯಂಡ್ ಇಟ್ ಹ್ಯಾಸ್ ಎ ರಿಪರ್ಕಷನ್ಸ್ ಇನ್ ಇಂಡಿಯಾ. ಓಕೆ, so it's a conflict between British and French. It led to the disputes of their own colonial possessions in North America and India. ಸೊ ಅವ್ರವ್ರದ್ದು ಕೊಲೋನಿಯಲ್ ಪೊಸಿಷನ್ ಎಲ್ಲೆಲ್ಲಿದೆ ನಾರ್ತ್ ಅಮೆರಿಕಾದಲ್ಲಿ ಮತ್ತು ಇಂಡಿಯಾದಲ್ಲಿ ಅಲ್ಲೆಲ್ಲನೂ ವಾರ್ ಮಾಡ್ಕೊಂಡು ಹೋಗ್ತಾರೆ ಅವರು. ಸೆಕೆಂಡ್ ಕಾರ್ನಾಟಿಕ್ ವಾರಲ್ಲಿ ಏನಾಗುತ್ತೆ 1749 to 54ಅಲ್ಲಿ ರಾಬರ್ಟ್ ಕ್ಲೈವ್ ಏನಿರ್ತಾನಲ್ಲ ಆ ಟೈಮಲ್ಲಿ ಆಗಿದ್ದು. ಇಟ್ ಎಂಡೆಡ್ ವಿತ್ ದ ಟ್ರೀಟಿ ಆಫ್ ಪಾಂಡಿಚೇರಿ 1755 ಆಗುತ್ತೆ. ಥರ್ಡ್ ಕಾರ್ನಾಟಿಕ್ ವಾರ್ ಬಂದ್ಬಿಟ್ಟು 1756 to 63. ಸೊ ಇಟ್ಸ್ ಆಲ್ ಅಬೌಟ್ ಲಾರ್ಜ್ ಕಾನ್ಫ್ಲಿಕ್ಟ್. 7 years ಆಫ್ ವಾರ್ ಇಟ್ ಬಿಗೇನ್ ಇನ್ 1756. ಅಂದರೆ 7 ವರ್ಷದ ವಾರ್ ಆಗುತ್ತೆ ಯುರೋಪಲ್ಲಿ. ಸೊ ಅದರಲ್ಲಿ ಏನಾಗುತ್ತೆ, ದ ಬ್ಯಾಟಲ್ ಆಫ್ ವಾಂಡಿವಾಶ್ ಆ್ಯಂಡ್ ಫಾಲ್ ಆಫ್ ಪಾಂಡಿಚೇರಿ ಆಗುತ್ತೆ. ಸೊ ಈ ಬ್ಯಾಟಲ್ ಏನಾಗುತ್ತೆ, ಕಂಪ್ಲೀಟಾಗಿ ಫ್ರೆಂಚರು ಬ್ರಿಟಿಷರಿಗೆ ಸೋಲ್ತಾರೆ ಇಂಡಿಯಾದಲ್ಲಿ. ಸೊ ಪಾಂಡಿಚೇರಿನ ಬಿಟ್ಕೊಡ್ಬೇಕಾಗತ್ತೆ. ಸೊ ಅಲ್ಟಿಮೇಟಾಗಿ ಟ್ರೀಟಿ ಆಫ್ ಪ್ಯಾರಿಸ್ ಪ್ರಕಾರ ಏನಾಗುತ್ತೆ, ದಿ ಸೈನ್ ದ ಟ್ರೀಟಿ ಆಫ್ ಪ್ಯಾರಿಸ್ ಇನ್ 1763 ವಿತ್ ದ ಎಂಡ್ ಆಫ್ 7 years ವಾರ್. 7 ವರ್ಷದ ವಾರ್ ಮುಗಿದ ಮೇಲೆ ಸೊ ಅದರ ಅಕಾರ್ಡಿಂಗ್ಲಿ ಏನಾಗುತ್ತೆ, ಪಾಂಡಿಚೇರಿ ಮತ್ತು ಚಂದ್ರನಗರನ ವಾಪಸ್ ಫ್ರೆಂಚ್ ಅವ್ರಿಗೆ ಕೊಡ್ತಾರೆ. ಓಕೆ, ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಆಲ್ ಆಫ್ ದಿ ಅಬೋ, ಆಲ್ 3 pairs. ಕನ್ಸಿಡರ್ ದಿ ವಿತ್ ರೆಫರೆನ್ಸ್ ಟು ಹಿಸ್ಟ್ರಿ ಆಫ್ ಇಂಡಿಯಾ ಹೂ ವಾಸ್ ರೆಫರ್ಡ್ ಟು ಆಸ್ ಧರ್ತಿ ಹಬ್ಬ ಆರ್ ಫಾದರ್ ಆಫ್ ಅರ್ತ್ ಅಂತ ಹೇಳಿ. ಸೊ ಇದು ಫ್ರೆಂಡ್ಸ್ ನಾಟ್ ಪೋಸ್ಟ್ ಇಂಡಿಪೆಂಡೆಂಟ್ ಕ್ವಶನು. ಸೊ ಇಟ್ ಈಸ್ ಮಾಡರ್ನ್ ಇಂಡಿಯಾ ಕ್ವಶನ್. ಓಕೆ, ಸೊ ಇಲ್ಲಿ ತಿರೋತ್ ಸಿಂಗ್ ಮತ್ತು ಬಿರ್ಸಾ ಮುಂಡಾ, ವೀರ್ ನಾರಾಯಣ್ ಸಿಂಗ್ ಮತ್ತು ಅಲ್ಲೂರಿ ಸೀತಾರಾಮರಾಜು ಅಂತ ಬರ್ತಾರೆ. ಓಕೆ, ಸೊ ಇದು ಟ್ರೈಬಲ್ ರಿವರ್ಡ್ಸಲ್ಲಿ ಬರುತ್ತೆ. ಸೊ ಇಲ್ಲಿ ಧರ್ತಿ ಹಬ್ಬ ಅಂತ ಯಾರಿಗೆ ಕರಿತಿದ್ರು ಅಂದರೆ ಬಿರ್ಸಾ ಮುಂಡಾ ಅವ್ರಿಗೆ ಕರಿತಿದ್ರು. He was referred to as a Indian tribal freedom fighter and a folk hero. He was also known as a Dharti Abba or father of land. On followers ಏನು ಕರಿತಿದ್ರು ಅಂದರೆ ಧರ್ತಿ ಹಬ್ಬ ಅಂತ ಕರಿತಿದ್ರು, ಫಾದರ್ ಆಫ್ ಲ್ಯಾಂಡ್ ಅಂತ ಹೇಳಿ. ಸೊ he led a Munda rebellion against the British government in 19th century. ನೆಕ್ಸ್ಟ್ ತಿರೋತ್ ಸಿಂಗ್ ಬಗ್ಗೆ ಹೇಳ್ಬೇಕಂತಂದರೆ he was also known as a hero of ಖಾಸಿ ಹಿಲ್ಸ್. ಗಾರೋ ಖಾಸಿ ಜಯಂತಿಯ ಅಂತ ಹೇಳಿ ಹಿಲ್ಸ್ ಬರುತ್ತಲ್ಲ ಮೇಘಾಲಯದಲ್ಲಿ. ಸೊ ಅಲ್ಲಿ ಅವರು ತಿರೋತ್ ಸಿಂಗ್ ಅನ್ನೋರು. ಈ ಲೆಡ್ ಆನ್ ಅಟ್ಯಾಕ್ ಅಗೇನ್ಸ್ಟ್ ಬ್ರಿಟಿಷ್ ಫೋರ್ಸಸ್ ಇನ್ 1829 ಆ್ಯಂಡ್ ಅಟೆಂಪ್ಟೆಡ್ ಟು ಕಂಟ್ರೋಲ್ ದಿ ಖಾಸಿ ಹಿಲ್ಸ್. ಬ್ರಿಟಿಷ್ ವಿರುದ್ಧ ಫೈಟ್ ಮಾಡಿಬಿಟ್ಟು ಖಾಸಿ ಹಿಲ್ಸನ್ನು ಕಂಟ್ರೋಲ್ ಮಾಡ್ಬೇಕಂತ ಟ್ರೈ ಮಾಡ್ತಾರೆ. ಈ ಕ್ಯಾಪ್ಚರ್ಡ್ ಆಫ್ಟರ್ ಆಂಗ್ಲೋ ಖಾಸಿ ವಾರ್ ಆ್ಯಂಡ್ ಡೈಡ್ ಆಸ್ ಅ ಪೊಲಿಟಿಕಲ್ ಪ್ರಿಸನರ್ ಇನ್ ಢಾಕಾ.
1835ರಲ್ಲಿ ಅವರು ಪೊಲಿಟಿಕಲ್ ಪ್ರಿಸನರ್ ಆಗಿ ಸಾವನ್ನಪ್ತಾರೆ. ಓಕೆ, ನೆಕ್ಸ್ಟ್ ವೀರ್ ನಾರಾಯಣ್ ಸಿಂಗ್. ಹಿ ವಾಸ್ ಎ ಲ್ಯಾಂಡ್ ಲಾರ್ಡ್ ಫ್ರಮ್ ಸೋನಾಖನ್, ಛತ್ತೀಸ್ಗಢ. ಸೊ ಹಿ ಆ್ಯಕ್ಚುಲಿ ಸ್ಟಾರ್ಟೆಡ್ ಇಂಡಿಯನ್ ಇಂಡಿಪೆಂಡೆನ್ಸ್ ಇನ್ ಏನು ಮಾಡ್ತಾರೆ, ಲೈಕ್ ವಾರ್ ಏನು ಮಾಡ್ತಾರೆ, ಛತ್ತೀಸ್ಗಢಲ್ಲಿ ಸ್ಟಾರ್ಟ್ ಮಾಡ್ತಾರೆ 1857 ವಾರಲ್ಲಿ. ನೆಕ್ಸ್ಟ್ ಅಲ್ಲೂರಿ ಸೀತಾರಾಮರಾಜು. ಹಿ ಲೆಡ್ ಎ ಗೆರಿಲ್ಲಾ ಕ್ಯಾಂಪೇನ್ ಇನ್ ಈಸ್ಟರ್ನ್ ಘಾಟ್ಸ್ ರೀಜನ್ ಇನ್ ಪ್ರೆಸೆಂಟ್ ಡೇ ಆಫ್ ಆಂಧ್ರ ಪ್ರದೇಶ್. ಆಂಧ್ರ ಪ್ರದೇಶ್ ರೀಜನಲ್ಲಿ ಅವರು ಗೆರಿಲ್ಲಾ ವಾರ್ ಸ್ಟಾರ್ಟ್ ಮಾಡ್ತಾರೆ ಟ್ರೈಬಲ್ ಜೊತೆಗೆ ಸೇರಿಕೊಂಡು. ಸೊ ಆ ಟೈಮಲ್ಲಿ ಏನು ಮಾಡ್ತಿರ್ತಾರೆ ಬ್ರಿಟಿಷರು, ಅಪ್ರೆಸಿವ್ ಫಾರೆಸ್ಟ್ ರೂಲ್ಸನ್ನು ತೊಗೊಂಬಂದಿರ್ತಾರೆ. ಓಕೆ, ಸೊ ಫಾರೆಸ್ಟ್ ಲಾಸ್ ತೊಗೊಂಬರ್ತಾರೆ. ಅದ್ರ ಪ್ರಕಾರ ಟ್ರೈಬಲ್ಸಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಆ ಫಾರೆಸ್ಟ್ ಲಾಸಿಂದ ಮತ್ತು ಅವ್ರ ಪಾಲಿಸೀಸಿಂದ. ಓಕೆ, ಸೊ ಹಂಗಾಗಿ ಅಲ್ಲೂರಿ ಸೀತಾರಾಮರಾಜು ಅವ್ರು ಏನು ಮಾಡ್ತಾರೆ, ರಂಪಾ ರೆಬಿಲಿಯನ್ ಅಂತ ಸ್ಟಾರ್ಟ್ ಮಾಡ್ತಾರೆ, ಮನ್ಯಂ ರೆಬಿಲಿಯನ್. ಸೊ 1922 ಇಂದ 24ವರೆಗೂ. ಸೊ 1924ಅಲ್ಲಿ ಏನು ಮಾಡ್ತಾರೆ ಬ್ರಿಟಿಷರು ಅಲ್ಲೂರಿ ಸೀತಾರಾಮರಾಜು ಅವ್ರನ್ನ ಬಂಧನ ಮಾಡಿ ಲೈಕ್ ಕೊಲ್ತಾರೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ನು 25th ಕ್ವಶನ್ ಫ್ರೆಂಡ್ಸ್. 24th. ಓಕೆ, ವಿತ್ ರೆಫರೆನ್ಸ್ ಟು ಛತ್ರಪತಿ ಶಿವಾಜಿ ಮಹಾರಾಜ್, consider the following statements. Which of the following are correct? His administration was characterized by centralized system with a king as the head and assisted by the ಅಷ್ಟಪ್ರಧಾನ್ ಕೌನ್ಸಿಲ್. ಹೌದು, ಕಿಂಗ್ ಆಸ್ ದ ಮೇನ್ ಓಕೆ ಹೆಡ್, ಮತ್ತು ಅಷ್ಟಪ್ರಧಾನರು ಅಂತ ಇರ್ತಾರೆ, 8 ಜನ ಪ್ರಧಾನರು ಇರ್ತಾರೆ. ಸೊ ಕೌನ್ಸಿಲ್ದು. ಹಿ ರಿಫಾರ್ಮ್ ದ ರೆವೆನ್ಯೂ ಸಿಸ್ಟಮ್ ಆ್ಯಂಡ್ ಅಬೋಲಿಷ್ ದಿ ಮಹಲ್ವಾರಿ ಸಿಸ್ಟಮ್ ಅಂತ ಹೇಳ್ತಾರೆ. ಓಕೆ, ಸೊ ಆ್ಯಕ್ಚುಲಿ ಇಲ್ಲಿ ಏನಾಗುತ್ತೆ, ಇಲ್ಲಿ ಸೆಲೆಕ್ಟ್ ದ ಕರೆಕ್ಟ್ ಆನ್ಸರ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಓನ್ಲಿ 1, ಓನ್ಲಿ 2, ಬೋತ್ 1 and 2 ಆ್ಯಂಡ್ ನೈದರ್ 1 and 2. ಫ್ರೆಂಡ್ಸ್, ಇದರಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇದೆ. ದೇರ್ ಇಸ್ ಲಿಟಲ್ ಬಿಟ್ ಕನ್ಫ್ಯೂಷನ್ ಅಬೌಟ್ ದಿಸ್ ಸ್ಟೇಟ್ಮೆಂಟ್. ಓಕೆ, ಸೊ ಹಿ ಅಬಾಲಿಷ್ ದ ಮಹಲ್ವಾರಿ ಸಿಸ್ಟಮ್ ಅಂತ ಹೇಳಿ, ಬಟ್ ದೇ ಕೇಮ್ ಅಪ್ ವಿತ್ ರೈತವಾರಿ ಸಿಸ್ಟಮ್. ಓಕೆ, ಸೊ ಡ್ಯೂರಿಂಗ್ ಛತ್ರಪತಿ ಶಿವಾಜಿ ಮಹಾರಾಜ್ ಟೈಮ್. ಸೊ ಹಾಗಾಗಿ ಇಲ್ಲಿ ಸ್ಟೇಟ್ಮೆಂಟ್ 1 ಕರೆಕ್ಟ್ ಅಂತ ಹಾಕ್ತೇನೆ, ಓನ್ಲಿ 1. ಪ್ಲೀಸ್ ಚೆಕ್ ವೆನ್ ದ ಕೀ ಆನ್ಸರ್ ಇಸ್ ರಿಲೀಸ್. ಓಕೆ, ಸೊ ಕೀ ಆನ್ಸರ್ ರಿಲೀಸ್ ಆದಮೇಲೆ ಒಂದ್ಸರಿ ಚೆಕ್ ಮಾಡಿ ನೋಡಿ. ನೆಕ್ಸ್ಟ್ ಕ್ವಶನ್ನು 25th ಕ್ವಶನ್. ವಿತ್ ರೆಫರೆನ್ಸ್ ಟು ದ ಏನ್ಷಿಯಂಟ್ ನಳಂದ ಯೂನಿವರ್ಸಿಟಿ, ಹೌ ಮೆನಿ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್? ಓಕೆ, ಸೊ ನಳಂದ ವಿಶ್ವವಿದ್ಯಾಲಯವನ್ನು ಉಲ್ಲೇಖಿಸಿ ಕೆಳಗಿನ ಎಷ್ಟು ಹೇಳಿಕೆಗಳು ಸರಿಯಾಗಿದೆ? ಪುರಾತನ ನಳಂದ ವಿಶ್ವವಿದ್ಯಾಲಯವನ್ನು 5ನೇ ಶತಮಾನದಲ್ಲಿ ಗುಪ್ತರ ದೊರೆ ಸಮುದ್ರಗುಪ್ತ ಮೊದಲೇ ಸಮುದ್ರಗುಪ್ತ ಸ್ಥಾಪಿಸಿದರು. ಇದನ್ನು 12ನೇ ಶತಮಾನದಲ್ಲಿ ಅಲಾವುದ್ದೀನ್ ಖಿಲ್ಜಿ ಸುಟ್ಟು ಹಾಕಿದನು. ಅದರ ಅವನತಿಯ ನಂತರ ಸರ್ ಫ್ರಾನ್ಸಿಸ್ ಬುಕಾನನ್ ಅವರು ಮೊದಲು ಸಂಶೋಧಿಸಿದರು. ಸರಿಯಾದ ಉತ್ತರ ಯಾವುದು ಅಂತ ಹೇಳಿ ಎಂದರೆ. ಓಕೆ, ಅಂದರೆ ಏನ್ಷಿಯಂಟ್ ನಳಂದ ಯೂನಿವರ್ಸಿಟಿ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ದಿ 5th century ಬೈ ಗುಪ್ತಾ ರೂಲರ್ ಆಫ್ ಸಮುದ್ರಗುಪ್ತ. ಸೊ ಫ್ರೆಂಡ್ಸ್, ಇಲ್ಲಿ ಸಮುದ್ರಗುಪ್ತ ಬರಲ್ಲ, ಕುಮಾರಗುಪ್ತ ಅಂತ ಬರ್ತಾರೆ. ಓಕೆ, 5th century. ಸೊ ಹಾಗಾಗಿ ಫಸ್ಟ್ನೇದು ರಾಂಗು. ಇಟ್ ವಾಸ್ ಬರ್ನ್ ಡೌನ್ ಬೈ ಅಲಾವುದ್ದೀನ್ ಖಿಲ್ಜಿ, ನಾಟ್ ಬೈ ಅಲಾವುದ್ದೀನ್ ಖಿಲ್ಜಿ, ಇಟ್ಸ್ ಎ ಬಕ್ತಿಯಾರ್ ಖಿಲ್ಜಿ. ನೆಕ್ಸ್ಟು ದ ಸೈಟ್ ಆಫ್ಟರ್ ಇಟ್ಸ್ ಡಿಕ್ಲೈನ್ ವಾಸ್ ಫಸ್ಟ್ ಡಿಸ್ಕವರ್ಡ್ ಬೈ ದ ಸರ್ ಫ್ರಾನ್ಸಿಸ್ ಬುಚನ್ ಅಂತ ಹೇಳಿ. ಹೌದು. ಸೊ ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಫ್ರೆಂಡ್ಸ್, ಕರೆಕ್ಟ್ ಆನ್ಸರ್ ಕೇಳ್ತಾರೆ, ಓನ್ಲಿ 1 ಸ್ಟೇಟ್ಮೆಂಟ್ ಅಂತ ಹೇಳಿ. ಗುಪ್ತಾ ಎಂಪರರ್ ಕುಮಾರಗುಪ್ತ ಶಕ್ರಾದಿತ್ಯ ಅಂತಲೂ ಕರೀತಾರೆ. ಓಕೆ, ವಾಸ್ ದ ಗುಪ್ತಾ ಆಫ್ ದಿ ಗುಪ್ತಾ ಡೈನೆಸ್ಟಿ ಫೌಂಡೆಡ್ ನಳಂದ ಯೂನಿವರ್ಸಿಟಿ ಇನ್ 427 CE ಇನ್ ಮಾಡರ್ನ್ ಬಿಹಾರ್. 425ರಲ್ಲಿ ಏನು ಮಾಡ್ತಾರೆ, ನಳಂದ ಯೂನಿವರ್ಸಿಟಿನ ಪ್ರಾರಂಭ ಮಾಡ್ತಾರೆ ಇನ್ ಬಿಹಾರ್. ಏನಾಗುತ್ತೆ, ಫೈನಲಿ ಅಟ್ ದ ಎಂಡ್ ಆಫ್ ದಿ 12th century, 5th centuryಯಿಂದ 12th centuryಗಳು ಚೆನ್ನಾಗಿ ಹೋಗ್ತಿರುತ್ತೆ. 12th centuryಲಿ ಏನಾಗುತ್ತೆ, ಮುಸ್ಲಿಂ ಇನ್ವೇಷನ್ ಆಗುತ್ತಲ್ಲ, ಆ ಮೂಮೆಂಟಲ್ಲಿ ಬಕ್ತಿಯಾರ್ ಖಿಲ್ಜಿ ಅನ್ನೋನು ಏನು ಮಾಡ್ತಾನೆ, ಮಾನಿಸ್ಟ್ರಿನ ಡಿಸ್ಟ್ರಾಯ್ ಮಾಡ್ತಾನೆ ಮತ್ತು ಮಾಂಕ್ಸನ್ನು ಏನು ಮಾಡ್ತಾನೆ, ಸಾಯಿಸ್ತಾನೆ. ಆ್ಯಂಡ್ ಹಿ ಬರ್ನ್ಡ್ ವ್ಯಾಲ್ಯೂಯಬಲ್ ಲೈಬ್ರರಿ. ಓಕೆ, ಓವರ್ ನೆಕ್ಸ್ಟ್ 6 centuries ನಳಂದ ಹ್ಯಾಸ್ ಗ್ರ್ಯಾಜುವಲಿ ಸಿಂಕ್ ಡೌನ್ ಆ್ಯಂಡ್ ರಿಮೈನ್ ಬರೀಡ್. ಓಕೆ, ಸೊ ಒಂಥರ ಲಿಟ್ರಲಿ ಮುಚ್ಚೋಗ್ಬಿಟ್ಟಿರುತ್ತೆ. ಲೇಟರ್ ಇಟ್ ವಾಸ್ ಡಿಸ್ಕವರ್ಡ್ ಬೈ ದಿ ಸ್ಕಾಟಿಷ್ ಸರ್ವೇಯರ್. ಯಾರಪ್ಪ ಅವರು? ಫ್ರಾನ್ಸಿಸ್
ಬುಚನನ್ ಹ್ಯಾಮಿಲ್ಟನ್ ಅಂತ ಹೇಳಿ 1812 ಆ್ಯಂಡ್ ಲೇಟರ್ ಇಟ್ ವಾಸ್ ಐಡೆಂಟಿಫೈಡ್ ಆಸ್ ಎ ಏನ್ಷಿಯಂಟ್ ನಳಂದ ಯೂನಿವರ್ಸಿಟಿ ಬೈ ಸರ್ ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್ 1861 ಸೊ ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್ ಅನ್ನೋರು ಇದು ಏನ್ಷಿಯಂಟ್ ನಳಂದ ಯೂನಿವರ್ಸಿಟಿ ಆಗಿತ್ತು ಅಂತ ಹೇಳಿ ವಾಪಸ್ ಐಡೆಂಟಿಫೈ ಮಾಡ್ತಾರೆ. ಓಕೆ, ಸೊ ಇಲ್ಲಿ ಸರಿಯಾದ ಉತ್ತರ ಫ್ರೆಂಡ್ಸ್ ಇಲ್ಲಿ 25th ಕ್ವಶನು ಓನ್ಲಿ ಒನ್ ಸ್ಟೇಟ್ಮೆಂಟ್ ಕರೆಕ್ಟ್. ಯಾಕಂದರೆ ಇಲ್ಲಿ ಸಮುದ್ರಗುಪ್ತ ಅಲ್ಲ ಕುಮಾರಗುಪ್ತ, ಸೆಕೆಂಡ್ ಒನ್ ಇಲ್ಲಿ ಅಲಾವುದ್ದೀನ್ ಖಿಲ್ಜಿ ಅಲ್ಲ ಬಕ್ತಿಯಾರ್ ಖಿಲ್ಜಿ. ಸೊ ಇಲ್ಲಿ ಸರ್ ಫ್ರಾನ್ಸಿಸ್ ಬುಚಾನ್ ಕರೆಕ್ಟ್ ಇದೆ, ಹಾಗಾಗಿ ಕರೆಕ್ಟ್ ಆನ್ಸರ್ ಓನ್ಲಿ ಒನ್. ಸೊ ಫ್ರೆಂಡ್ಸ್ ಇದು ಅಪ್ ಟು 25 ಕ್ವಶನ್ಸ್ ಸಾಲ್ವ್ ಮಾಡಿದ್ದೀನಿ. ರೆಸ್ಟ್ ಆಲ್ ಕ್ವಶನ್ಸ್ ನಾನು ಮತ್ತೆ ಸಪ್ರೇಟ್ ಪಾರ್ಟ್ಸಲ್ಲಿ ಸಪ್ರೇಟ್ ಎಕ್ಸ್ಪ್ಲನೇಷನ್ ಜೊತೆಗೆ ಸಾಲ್ವ್ ಮಾಡ್ತೀನಿ. ಓಕೆ, ಸೊ ಇಲ್ಲಿವರೆಗೂ ಫ್ರೆಂಡ್ಸ್ ಈ ವಿಡಿಯೋ ನೋಡಿದರೆ, ಸೊ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ PDF ಏನಿದೆಯಲ್ಲ, ಎಕ್ಸ್ಪ್ಲೇನ್ PDF ಏನಿದೆಯಲ್ಲ, ಇದು ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡ್ತೀನಿ. ಸೊ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಾನು ಟೆಲಿಗ್ರಾಮ್ ಲಿಂಕ್ ಬಿಟ್ಟಿರ್ತೀನಿ, ಅಲ್ಲಿ ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ, ಸೊ ಥ್ಯಾಂಕ್ ಯು.